मुनिरुपाशिततीर्था सरस्वती हरतु अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीपरमगुरुवे नमः। परम्पराचार्यगुरुवे नमः। सकलकलुषविध्वंसकं श्रेयसां परिवर्तकं धर्मसम्बन्धकं भव्यजीवमनप्रतिबोधकारकं पुण्यप्रकाशकं पापप्रणाशकम् इदं शास्त्रं श्रीसमयसारनामधेयम् अस्य मूलग्रन्थकर्तारः श्रीसर्वज्ञदेवाः तदुत्तरग्रन्थकर्तारः श्रीगणधरदेवाः प्रतिगणधरदेवाः तेषां वचनानुसारमासाद्य आचार्य श्रीकुन्दकुन्दाचार्यदेव विरचितं श्रोतारः सावधानतया शृण्वन्तु। मङ्गलं भगवान् वीरो मङ्गलं गौतमो मुनि मङ्गलं कुन्दकुन्दार्यो जैनधर्मोऽस्तु मङ्गलम्। सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम्। जैनं जयतु शासनम्। नमो अरहन्ताणं नमो सिद्धाणं नमो आय्याणं नमो वज्रायाणं नमो लोये सर्वसाहुं। वन्दितु सर्वसिद्धे ध्रुवमचलमनोवमङ्गलिं पट्टे ओच्छामि समयबाहुल विनमो सुरकेवलीमणिम्। भगवान कुंदकुंददेव ವಿರಚಿತ ಸಮಯಸಾರ ಪರಮಾಣುವದ 8ನೇ ಅಧಿಕಾರ ಮೋಕ್ಷ ಅಧಿಕಾರದ ಅವಲೋಕನೆ ನಡೆದಂತೆ ಇದೆ. ಭಗವತ್ ಸ್ವರೂಪರಾದಂಥ ಕುಂದಕುಂದ ದೇವರ ಭಾವಸ್ಪರ್ಶ ಮಾಡಿ ಬಂದಿರುವಂಥ 288 290 ಯುಗಲ ಗಾಥೆಗಳು. ಜಹಣಾಮ ಕೋವಿ ಪುರಿಸೋ ಬಂಧಣಯಂ ಚಿರಕಾಲ ಪಡಿಬದ್ಧೋ ತಿವ್ವಂ ಮಂದಸಹಾವಂ ಕಾಲಂಚ ವಿಯಾಣದೇ ತಸ್ಸ ಜೈನ ವಿಗುಣದೀಚ್ಛೇದಂ ನ ಮುಚ್ಯತೆ ತೇನ ಬಂಧನವಸೋಸಂ ಕಾಲೇನ ಬಹುಗೇಣ ನ ಸೋ ನರೋ ಪಾವತಿ ವಿಮೋಕ್ಷಂ. ಕನ್ನಡ ಏತರ ಪುರುಷನೋರ್ವ ಬಂಧನದಿ ಚಿರಕಾಲ ಪ್ರತಿಬದ್ಧನಾದ
ಇಹನು ಆತೀವ್ರ ಮಂದ ಸ್ವಭಾವಗಳ ಮತ್ತದರಂತೆ ಬಂಧದ ಕಾಲ ತಿಳಿಯುವನು ಆದರದ ಛೇದಿಸದೆ ಬಿಡುಗಡೆಯಾಗದೆ ಬಂಧವಶನಾಗಿಹನು ಅದೆಷ್ಟೋ ಕಾಲ ಕಳೆದರು ಆ ಪುರುಷ ಬಂಧನದಿ ಮುಕ್ತಿಯನ್ನು ಪಡೆಯನು. ಉತ್ಥಾನಿಕೆಯ ರೂಪದಿಂದ ಅಮೃತ ಚಂದ್ರದೇವರು ಹೇಳಿದರು, ಈಗ ಮೋಕ್ಷದ ಪ್ರಾಪ್ತಿಯು ಹೇಗಾಗುತ್ತದೆ ಎಂಬುದನ್ನು ಹೇಳುತ್ತಾರೆ. ಅದರಲ್ಲಿ ಮೊದಲಂತೂ ಯಾವ ಜೀವನು ಬಂಧದ ವಿಚ್ಛೇದ ಮಾಡದೆ ಕೇವಲ ಬಂಧದ ಸ್ವರೂಪವನ್ನು ತಿಳಿದುಕೊಳ್ಳುವುದರಿಂದಲೇ ಸಂತುಷ್ಟನಾಗುತ್ತಾನೆ, ಅವನು ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಳ್ಳಲಾರನೆಂಬುದನ್ನು ಹೇಳುತ್ತಾರೆ. ಗಾಥೆಯಲ್ಲಿ ಏನು ವಿಷಯ ಬಂದಿದೆ ಅದನ್ನು ಉತ್ಥಾನಿಕೆಯೊಳಗೆ ಟೀಕಾಕಾರರ ಮೊದಲೇ ಹೇಳ್ತಾರೆ. ಏನ ಮೋಕ್ಷದ ಪ್ರಾಪ್ತಿ ಹೇಗಾಗ್ತಿದೆ ಅನ್ನೋದನ್ನು ಹೇಳ್ತಾರೆ ಅಂದರೆ, ಆಮೇಲೆ ಅದರಲ್ಲಿ ಮೊದಲ ಯಾವನೋ ಜೀವ ಬಂಧದ ವಿಚ್ಛೇದ ಹೇಗಾಗ್ತಿದೆ, ಬಂಧದ ವಿಚ್ಛೇದ ಸ್ವಯಂ ಮಾಡುವುದಿಲ್ಲ, ಆದರೆ ಬಂಧ ಎಂದಿನಿಂದ ಇದೆ, ಯಾವ ರೀತಿಯ ಬಂಧ ಇದೆ, ಯಾವ ರೀತಿಯಿಂದ ಬಿಡುಗಡೆ ಹೊಂದಬಹುದು, ಇದೆಲ್ಲವನ್ನೂ ಅಭ್ಯಾಸ ಮಾಡಿ ಅದರೊಳಗನ ಸಂತುಷ್ಟ ಆಗ್ತಾನೆ. ಆ ಪುರುಷ ಎಷ್ಟು ಕಾಲ ಕಳೆದರೂ ಬಂಧನದಿಂದ ಬಿಡುಗಡೆ ಆಗುವುದಿಲ್ಲ. ಹಾಗಾದರೆ ಇದನ್ನೆಲ್ಲ ತಿಳಿದುಕೊಳ್ಳುವುದು ಅವಶ್ಯಕ ಇದೆಯೋ ಅಥವಾ ಇಲ್ಲ? ನಾನು ಎಂದಿನಿಂದ ಬದ್ಧ ಆಗಿದ್ದೇನೆ, ಯಾವ ರೀತಿ ಬದ್ಧ ಆಗಿದ್ದೇನೆ, ಏನು ಮಾಡಿದರೆ ಬಿಡುಗಡೆ ಹೊಂದಬಹುದು, ಈ ಮಾತುಗಳನ್ನು ತಿಳಿದುಕೊಳ್ಳುವುದು ಅವಶ್ಯಕ ಇದೆಯೋ ಅಥವಾ ಇಲ್ಲ? ಅವಶ್ಯಕ ಇದೆ. ಆದರೆ ಅಷ್ಟು ತಿಳಿದುಕೊಂಡ ಮಾತ್ರಕ್ಕೆ ಬಿಡುಗಡೆ ಹೊಂದುವುದಿಲ್ಲ ಅಂಥೇಳಿ ಆಚಾರ್ಯ ಭಗವಂತರ ಪರಮ ಕರುಣೆಯ ಭಾವದಿಂದ ತಿಳಿಸಿಕೊಟ್ಟಂಥ ಮಾತನ್ನು ಪುನಃ ಮುಂದುವರಿಸಬೇಕು. ತಿಳ್ಕೊಂಡಂಥ ವಿಷಯದೊಳಗೆ ಜೀವ ಸ್ವಯಂ ಕಾರ್ಯ ಪ್ರವೃತ್ತ ಆಗಬೇಕು ಅನ್ನುವುದರ ಕಡೆಗೆ ಸಂಕೇತ ಮಾಡ್ತಾ ಇದ್ದಾರೆ. ನಾವು ತಾವ ಶಾಸ್ತ್ರಗಳನ್ನು ಅನೇಕ ವರ್ಷಗಳಿಂದ ಓದುತ್ತಾ ಇದ್ದೇವೆ. ದ್ರವ್ಯಾನುಯೋಗದೂ ದೀರ್ಘ ಅಭ್ಯಾಸ ಅಥವಾ ವಾಚನ ಆಯಿತು, ತಕ್ಕ ಮಟ್ಟಿಗೆ ಕರ್ಣಾನುಯೋಗದ ಅವಲೋಕನನೂ ಆಯಿತು, ಅಲ್ಪ ಸ್ವಲ್ಪ ಚರಣಾನುಯೋಗದ ಸ್ವರೂಪವನ್ನೂ ತಿಳಿದಿದ್ದಾಯಿತು, ಪ್ರಥಮಾನುಯೋಗವನ್ನೂ ಓದುವಂಥ ಒಂದು ಭಾಗ್ಯ ನಮ್ಮ ಜೀವನದೊಳಗೆ ಸಿಕ್ಕಿತು. ಅದರಿಂದ ಜೀವ ಯಾವ ಪ್ರಕಾರ ದೇಹದಿಂದ ಕರ್ಮದಿಂದ ಅರ್ಥಾತ್ ಸಮಸ್ತ ವಿಶ್ವದ ಪದಾರ್ಥಗಳಿಂದ ಭಿನ್ನ ಇದ್ದಾನೆ, ಅವನ ಸ್ವರೂಪೇನ ಪದಾರ್ಥಗಳ ಸ್ವರೂಪೇನ ಇದನ್ನು ದ್ರವ್ಯಾನುಯೋಗದಲ್ಲಿ ಬಹಳಷ್ಟು ಕಾಲದವರೆಗೆ ಈಗ ವರ್ತಮಾನದಲ್ಲಿ ಕೂಡ ಅನೇಕ ರೀತಿಯಿಂದ ನಾವು ಕಲಿತಾ ಇದ್ದೇವೆ, ಓದುತ್ತಾ ಇದ್ದೇವೆ, ಓದಿ ಆನಂದಿತ ಕೂಡ ಆಗ್ತಾ ಇದ್ದೇವೆ. ಒಂದು ಮಾತ. ಅದರ ನಂತರ ರತ್ನಕರಂಡ ಶ್ರಾವಕಾಚಾರ, ಪದ್ಮನಂದಿ ಪಂಚವಿಂಶತಿ, ಪುರುಷಾರ್ಥ ಸಿದ್ಧಿ ಉಪಾಯ ಮೊದಲಾದ ಚರಣಾನುಯೋಗಕ್ಕೆ ಸಂಬಂಧಿಸಿದ ಗ್ರಂಥಗಳದ್ದು ಕೂಡ ಓದಿ ಪ್ರಮೋದಿತಾಗ್ತಾ ಇದ್ದೇವೆ. ಓಹೋ, ಶ್ರಾವಕನ ಆಚರಣೆ ಎಷ್ಟೊಂದು ಉಚ್ಚ ಇರ್ತಿದೆ, ಅದನ್ನು ಓದಿ ನಮ್ಮ ಹೃದಯದೊಳಗೂ ಕೂಡ ಕ್ಷಣಕಾಲ ಅಂಥದ್ದು ನಾನು ಯಾವಾಗ ಆಗ್ತೇನೆ ಅಂಥೇಳಿ ಅನ್ನಿಸಿ ಹೋಗಿರ್ತಿದ್ದೇವೆ. ಅದೇ ಪ್ರಕಾರ ಕರ್ಣಾನುಯೋಗದ ಮಾಧ್ಯಮದಿಂದ ಕೇವಲ ಒಂದು ಜೈನ ಭೂಗೋಳ ಮತ್ತು ಸುದೃಷ್ಟಿ ತರಂಗಿಣಿ ಈಗೇನು ಬಂದದ್ದು ಇದೆ, ಭಾವದೀಪಿಕೆ, ಇವುಗಳ ಅಭ್ಯಾಸದಿಂದ ಮೂರು ಲೋಕ ಯಾವ ಪ್ರಕಾರ ಇದೆ, ಅದೆಷ್ಟು ವಿಸ್ತೃತ ಇದೆ, ಆ ಮೂರು ಲೋಕದೊಳಗೆ ನಾನು ಕರ್ಮದ ವಶ ಆಗಿ ಎಷ್ಟೆಷ್ಟು ಪರಿಭ್ರಮಣ ಮಾಡಿದ್ದೇನೆ, ನಿಗೋಧದಿಂದ ಹಿಡ್ಕೊಂಡ ಮನುಷ್ಯ ಗತಿಯವರೆಗೆ ಏನೇನು ಪರಿಶ್ರಮ ಮಾಡಿದ್ದೇನೆ, ಯಾವ್ಯಾವ ಪ್ರಕಾರ ಪರಾಧೀನನಾಗಿ ದುಃಖವನ್ನೇ ಅನುಭವ ಮಾಡಿದ್ದೇನೆ ಅನ್ನುವುದನ್ನು ತಕ್ಕ ಮಟ್ಟಿಗೆ ತಿಳ್ಕೊಂಡೆವು. ಕರ್ಣಾನುಯೋಗದ ಮಾಧ್ಯಮದಿಂದ ಆದ ನಂತರ, ಚರಣಾನುಯೋಗದ ಮಾಧ್ಯಮದಿಂದ ಆದ ನಂತರ ಪ್ರಥಮಾನುಯೋಗವನ್ನು ಕೂಡ 2, 3, 4 ಗ್ರಂಥ ಚಿಕ್ಕ ಪುಟ್ಟ ನಮ್ಮ ಭಾಗ್ಯದಿಂದ ನಮಗೆ ಕೈ ಸೇರಿದವು.
ಜಂಬೂಸ್ವಾಮಿ ಚರಿತ್ರವನ್ನು ನೋಡಿದೆವು, ಮನೋವತಿಯನ್ನು ನೋಡಿದೆವು, ಸಮ್ಯಕ್ ದರ್ಶನದ 8 ಕಥೆಗಳನ್ನು ನೋಡಿದೆವು, ಸುದರ್ಶನ ಶ್ರೇಷ್ಠಿಯ ಕಥೆಯನ್ನು ನೋಡಿದೆವು, ಮೃಗ ಜಲವನ್ನು ನೋಡಿದೆವು, ಪಾಷಾಣ ಖಂಡವನ್ನು ನೋಡಿದೆವು, ಅಕೃತನಿಂದ ಅಹಮೇಂದ್ರ ಅಂಥೇಳಿ ಧನ್ಯಕುಮಾರನ 2 ಭವದ ಕಥೆಗಳನ್ನು ನೋಡಿದೆವು. ಭಗವಾನ್ ಕುಂದ ದೇವರದ ಜೀವನ ಚರಿತ್ರವನ್ನು 4 ವಿಭಾಗ ರೂಪದಿಂದ ಸಂಪೂರ್ಣವಾಗಿ ಅವಲೋಕನೆ ಮಾಡಿದೆವು. ಪುರಾಣಗಳನ್ನು ಕೂಡ ಓದಿದೆವು. ಪ್ರಸಿದ್ಧವಿರುವಂಥ ರಾಮಾಯಣ ಮಹಾಭಾರತದ ರಚನೆ ನಮ್ಮ ಜೈನಾಚಾರ್ಯರು ಯಾವ ಪ್ರಕಾರ ಮಾಡಿದ್ದಾರೆ ಅದನ್ನೂ ಓದಿದೆವು, ಸಂತುಷ್ಟ ಆದೆವು, ಬಹಳಷ್ಟು ಪ್ರಮೋದಿತಾದೆವು, ಸ್ಮರಣೆಯಲ್ಲಿಯೂ ಇಟ್ಕೊಂಡಿದ್ದೇವೆ, ಧಾರಣಾದೊಳಗನೂ ತಕ್ಕ ಮಟ್ಟಿಗೆ ಗ್ರಹಣ ಆದಂತೆ ಇದೆ. ಆದರೆ ಈಗ ಇನ್ನು ನಮಗೆ ಇನ್ಯಾವುದಾದ್ರೂ ಅನುಯೋಗದ ಗ್ರಂಥವನ್ನು ವಿಶೇಷವಾಗಿ ಓದಬೇಕು, ಯಾವುದಾದ್ರೂ ಗ್ರಂಥದ ಹೆಸರು ಕೇಳಿದ ನಂತರ ಅದನ್ನು ನಾನು ಓದಬೇಕಲ್ಲ, ಯಾವ ಭಾಷೆಯೊಳಗಿದೆ, ಕನ್ನಡದೊಳಗೆ ಬರ್ತಾ ಇದೆ, ಭಾಳ ಒಳ್ಳೆಯದಾಯಿತು. ಈ ಪ್ರಕಾರ ನಾವು ಗ್ರಂಥವನ್ನು ಓದುವ ಸಲುವಾಗಿ ಇನ್ನೂ ಅನೇಕ ಪ್ರಕಾರದ ಭಾವವನ್ನು ಇಟ್ಕೊಂಡಿದ್ದೀವಿ. ಇದೆಲ್ಲ ನಿಜವಾಗಿ ಯೋಗ್ಯ ಇದೆ, ಸ್ತುತ್ಯಾರ್ಹ ಇದೆ. ಆದರೆ ಇಲ್ಲಿಂದ ಮುಂದೆ ಅಥವಾ ಇಷ್ಟ ಅಧ್ಯಯನ ಏನು ಆದದ್ದಿದೆ, ವಾಚನ ಏನು ಆದದ್ದಿದೆ, ಇನ್ನು ಮೇಲೆ ಈ ವಾಚನದ ಫಲಸ್ವರೂಪವಾಗಿ ದ್ರವ್ಯ ಇನ್ನೊಂದು ದ್ರವ್ಯದಿಂದ ಭಿನ್ನವಾಗಿದೆ, ಒಂದೇ ದ್ರವ್ಯದಲ್ಲಿರುವಂಥ ಅನಂತ ಗುಣಗಳ ಸ್ವತಂತ್ರವಾಗಿದ್ದಾವೆ, ಒಂದೇ ಗುಣದಿಂದ ಹೊರಡುವಂಥ ಪರ್ಯಾಯಗಳ ಪೂರ್ವೋತ್ತರ ಪರ್ಯಾಯಗಳಿಂದ ನಿರಪೇಕ್ಷೆಯಾಗಿದ್ದಾವೆ. ಇದನ್ನು ಗ್ರಂಥದ ಅವಲಂಬನೆ ಇಲ್ಲದನ್ನು ಒಳಗಡೆ ಅಭ್ಯಾಸ ಮಾಡುವ ಕಾಲ ಬಂದದ್ದಿದ್ದೇವೆ. ಆ ರಾಮರಾವಣರು ಹೇಗಿದ್ದರು, ಆ ಭೀಮ ಅರ್ಜುನರು ಹೇಗಿದ್ದರು, ಆ ಹನುಮಂತ ಹೇಗಿದ್ದ, ಆ ಆದಿದೇವ ಹೇಗಿದ್ದರು, ಆ ನೇಮಿಪ್ರಭು ಹೇಗಿದ್ದರು, ಆ ಕೃಷ್ಣ ಪರಮಾತ್ಮ ಹೇಗಿದ್ದ, ಆ ಬಲಭದ್ರ ಹೇಗಿದ್ದ, ಗ್ರಂಥದ ಅವಲೋಕನೆ ಇಲ್ಲದನ್ನು ಚಿತ್ತದೊಳಗೆ ತಂದುಕೊಂಡ ಚಿಂತನ ರೂಪದಿಂದ ಅರೆ ನಿನ್ನೆ ರಾತ್ರಿ ಬಂತಲ್ಲ ಕಥನ, ಏನು ಬಂತು, ಅಷ್ಟು ಸುಲಭವಾಗಿ ಜನರ ಚಿತ್ತದೊಳಗ ಇದು ಸ್ವೀಕೃತ ಆಗುವುದಿಲ್ಲ ಅಂಥೇಳಿ. ಹಾಗಾದರೆ ಚಿತ್ತದೊಳಗನ ಅದನ್ನು ಸ್ವೀಕೃತ ಮಾಡೋದಲ್ಲ, ಚಿತ್ತವನ್ನು ಗ್ರಂಥದ ಕಡೆಗೆ ತೊಡಗಿಸುವುದಕ್ಕಿಂತ, ಚಿತ್ತವನ್ನು ಗ್ರಂಥದೊಳಗೆ ನಿರತ ಮಾಡುವುದಕ್ಕಿಂತ ಚಿತ್ತದೊಳಗೆ ಗ್ರಂಥದ ವಿಷಯವನ್ನು ಸ್ವೀಕೃತ ಮಾಡೋದ ನಿಜವಾಗಿ ಈಗ ಸಮಯ ಬಂದಿದೆ ಅಂಥೇಳಿ ನನಗೆ ಅನ್ನಿಸ್ತಿದೆ. ಅದರ ವಿನ ಪ್ರತ್ಯಕ್ಷ ಕಾರ್ಯ ಆಗದ ವಿನ ಏನು ಕಾರ್ಯ ಆಗೋದ? ಶ್ರದ್ಧೆ ವಿಪರೀತ ಇದ್ದದ್ದು ಯಥಾರ್ಥ ಆಗುವ ಸಲುವಾಗಿ ಯಾವ ಪ್ರಕಾರ ಅಂತರ್ಮುಖ ಜ್ಞಾನದ ಉದ್ಯಮ ಬೇಕೋ ಅದನ್ನು ಮಾಡಬೇಕಾರೆ, ಅಂತರ್ಮುಖ ಜ್ಞಾನದೊಳಗ ಪರಿಶುದ್ಧಿ ಬರುವ ಸಲುವಾಗಿ ಯಾವ ಪ್ರಕಾರದ ಸದಾಚಾರದೊಳಗೆ ನಿಷ್ಠತೆ ಬೇಕೋ ಅದನ್ನು ತಂದುಕೊಳ್ಳಬೇಕು. ಏನು ಹೇಳ್ತು? ಎರಡೂ ಜ್ಞಾನಕ್ಕೆ ಪೋಷಕದವೆ. ಯಾವ ಒಂದು ಚಿತ್ತದ ಯಥಾರ್ಥತೆ, ಒಂದು ಆಚರಣೆಯ ಯಾವ ಒಂದು ಸದಾಚಾರ ಅಥವಾ ಪವಿತ್ರತೆ ಇದೆಯಲ್ಲ ಅದರೊಳಗ ದೃಢತೆ, ಅವು ಎರಡರಿಂದ ಜ್ಞಾನದ ಅಂತರ್ಮುಖ ಉದ್ಯಮ ಏನಿದೆ ಆ ಉದ್ಯಮದ ಫಲಸ್ವರೂಪವಾಗಿ ಅವು ಎರಡಕ್ಕವೇ ಲಾಭ ಆಗ್ತಿದ್ದಾರೆ. ಯಾವ ಎರಡಕ್ಕ? ಶ್ರದ್ಧೆ ಮತ್ತು ಚಾರಿತ್ರಕ. ಅವು ಎರಡೂ ಹೇಗದವೆ ನೋಡ್ರಿ, ಅದ್ಭುತ ಆತ್ಮನ ಗುಣಗಳು. ಅವು ಎರಡೂ ಹೇಗದವು? ಶ್ರದ್ಧೆ ಮೋಕ್ಷ ಮಾರ್ಗದ ಆಧಾರ ಇದ್ರೆ, ಚಾರಿತ್ರ ಪ್ರತ್ಯಕ್ಷ ಮೋಕ್ಷವನ್ನು ತಲುಪಿಸುವಂಥದ್ದು ಇದೆ ರೀ. ಹಾಗಾದ್ರೆ ಅವು ಎರಡರಲ್ಲೇ ಆ ಪ್ರಕಾರದ ಬಲ ಬರಬೇಕಾದ್ರೆ ಜ್ಞಾನದೊಳಗ ಅಂತರ್ಮುಖ ಉದ್ಯಮ ಬರಬೇಕು. ಜ್ಞಾನದೊಳಗೆ ಅಂತರ್ಮುಖತೆಯೊಳಗೆ ಉತ್ತರೋತ್ತರ ಯಶಸ್ಸು ಸಿಗಬೇಕಾದ್ರೆ ಈ ಶ್ರದ್ಧೆ ತತ್ವದ ಕುರಿತಾಗಿ ದೃಢ ಇರಬೇಕು, ಓದಿರುವ ತತ್ವಗಳ ಕುರಿತಾಗಿ ಮತ್ತು ಹೇಳಿರುವ ಆಚರಣೆಗೆ ಸಂಬಂಧಿಸಿದ ಹಾಗೆ ಚಾರಿತ್ರದೊಳಗ ನಿರ್ಮಲತೆ ಉತ್ತರೋತ್ತರವಾಗಿ ಬರ್ತಾ ಹೋಗ್ಬೇಕ್ರಿ. ಒಮ್ಮೆ ಬಂದಿದೆ ಸದಾಚಾರ ನಾವು ಯಾವುದಕ್ಕಂದೆವು? ರಾತ್ರಿ ಭೋಜನ ಮಾಡದೇ ಇರೋದ, ಕಂದ ಮೂಲದಂಥ ಅಭಕ್ಷ್ಯ ಭಕ್ಷಣ ಮಾಡದೇ ಇರೋದ, ಅನಂತ ಜೀವನಿಕಾಯಿಗಳ ವಾಸ ಮಾಡುವಂಥ ಪಂಚಸ್ಥಾವರ ಅಥವಾ ಜಲಾದಿಗಳ ಬಳಕೆಯನ್ನು ಯಾವ ರೀತಿ ಮಾಡೋದ, ಅರ್ಥಾತ್ ಶೋಧಿಸಿ ಮಾಡೋದ. ಅದೇ ಶೋಧಿಸಿ ಮಾಡಿದರೆ ಮುಗಿಲಿಲ್ಲದೆ ಆ ಶೋಧಿಸಲ್ಪಟ್ಟಿರುವಂಥ ಜೀವಗಳಿಗೆ ಅಭಯದಾನ ಅರ್ಥಾತ್ ಜೀವನ ಉಳಿಯುವ ಹಾಗೆ ಸಾವಧಾನಪೂರ್ವಕ ಅವುಗಳ ರಕ್ಷಣೆ ಮಾಡೋದ.
ಕಣ್ಣಿಗೆ ಕಾಣುವ ಮತ್ತು ಕಾಣಿಸದೇ ಇರುವ ಸೂಕ್ಷ್ಮ ಜೀವಗಳನ್ನ ಘಾತ ಆಗದೇ ಇರಲಿ ಅನ್ನುವಂಥ ಭಾವ ಇಟ್ಕೊಳ್ಳೋದ, ಇವು ಸತತ ಬೇಕ್ರಿ. ನೀರು ಸೋಸೋದು ಒಮ್ಮೆ ಕಲಿತುಕೊಂಡೆವು, ಅದನ್ನು ನಾವು ನಮ್ಮ ಜೀವನದೊಳಗೆ ಏನು ಮಾಡಿಕೊಂಡೆವು, ಆ ಕಾರ್ಯವನ್ನು ಕಾರ್ಯರೂಪದಿಂದ ಯಥಾವತ್ತಾಗಿ ಭಲೆ ಮಾಡ್ತಾ ಇರಬಹುದ್ರಿ. ನೀರು ಶೋಧಿಸುವ ವಿಧಿಯನ್ನು ಆಗಮದಲ್ಲಿ ಯಾವ ಪ್ರಕಾರ ಹೇಳಿದ್ದಾರೆ ಆ ಪ್ರಕಾರ ಅಂತಂದ್ರೆ ಆ ಜೀವಾಳ ಬಿಡುವ ಕಾರ್ಯ ಅಂತೂ ನಾವು ಮಾಡ್ತಾ ಇಲ್ಲ. ಅದರ ಶೋಧಿಸಿದ ನಂತರ ಅಥವಾ ಶೋಧಿಸಿದ ನೀರ ಎಷ್ಟು ಕಾಲದವರೆಗೆ ಪ್ರಸ್ತುತ ಇರ್ತಿದೆ, ಯಾವ ರೀತಿಯಿಂದ ಅದರ ಉಪಯೋಗ ಮಾಡ್ಬೋದು, ಇಷ್ಟು ಕಲಿತುಕೊಂಡಿದೆವು. ಸ್ವಾಭಾವಿಕವಾಗಿ ನಮ್ಮ ಜೀವನದಲ್ಲಿ ಅದೇ ಪ್ರಕಾರ ಶೋಧಿಸಿ ಅಷ್ಟೇ ಮರ್ಯಾದೆಯೊಳಗ ಅದೇ ರೂಪದಿಂದ ಬಳಸುವಂಥ ರೂಢಿ ಬಂದುಬಿಟ್ಟಿದೆ. ಆದರೆ ಆ ಶೋಧಿಸುವ ವೇಳೆಯದೊಳಗ ಯಾವ ಪ್ರಕಾರದ ದಯೆಯ ಭಾವ ಇರಬೇಕು, ಅದು ಉತ್ತರೋತ್ತರ ನಮ್ಮಲ್ಲಿ ವೃದ್ಧಿಸ್ತಾ ಇಲ್ಲ. ರಾತ್ರಿ ಭೋಜನದ ತ್ಯಾಗ ಒಂದು ಸಲ ನಿಯಮ ಮಾಡಿಬಿಟ್ಟಿದೆವು, ನಮಗೆ ಅದರ ಕುರಿತಾಗಿ ವಿಕಲ್ಪನೂ ಬರುವುದಿಲ್ಲ, ರಾತ್ರಿ ಬಾಯಾರಿಕೆನೂ ಆಗುವುದಿಲ್ಲ. ರಾತ್ರಿ ಒಂದು ವೇಳೆ ಇಡೀ ದಿವಸ ಆಹಾರ ಸಿಕ್ಕಿರದಿದ್ರೂ ರಾತ್ರಿ ಇವತ್ತೇನು ಊಟ ಮಾಡಿಲ್ಲ, ಅದಕ್ಕೆ ನಿದ್ದೆನೇ ಬರ್ತಾ ಇಲ್ಲ, ಈ ಪ್ರಕಾರ ಯಾವಾಗೂ ವಿಕಲ್ಪ ಬರುವುದಿಲ್ಲ. ಇಷ್ಟ ಆದ ಮಾತ್ರಕ್ಕೆ ಅದು ರಾತ್ರಿ ಭೋಜನ ತ್ಯಾಗ. ಹೀಗೆ ನಾವು ಸದಾಚಾರ ಅಂತಂದ್ರೆ ಆ 5 ಕ್ರಿಯೆಗಳಿಗೆ ಸೀಮಿತ ಮಾಡಿದ್ದೀವ್ರಿ. ರಾತ್ರಿ ಭೋಜನ ಮಾಡದೇ ಇರೋದು, ಕಂದಮೂಲಾದಿಗಳ ಭಕ್ಷಣ ಮಾಡದೇ ಇರೋದು, ಶೋಧಿಸಿದ ಜಲವನ್ನೇ ಪ್ರಯೋಗದೊಳಗೆ ಬಳಕೆಯಲ್ಲಿ ತಂದುಕೊಳ್ಳೋದು. 2 ಏನಿಲ್ಲ, ನಿತ್ಯ ವೀತರಾಗ ಭಗವಂತನ ದರ್ಶನ ಮಾಡೋದು, ನಿತ್ಯ ವೀತರಾಗ ಪ್ರಭುವಿನ ವಾಣಿಯ ಶ್ರವಣ ವಾಚನಾದಿಗಳನ್ನು ಮಾಡೋದು. ಈ 5 ಕ್ರಿಯೆಗಳಿಗೆ, ಕ್ರಿಯಾ ವಿಶೇಷಗಳಿಗೆ ನಾವು ಸದಾಚಾರವನ್ನು ಬದ್ಧ ಮಾಡಿಬಿಟ್ಟಿದ್ದೇವೆ. ಇನ್ನು ಆ ಸದಾಚಾರದಲ್ಲಿ ಉತ್ತರೋತ್ತರ ವೃದ್ಧಿ ಏನಾಗಬೇಕಾಗಿದೆ ನಮಗೆ ಅನ್ನಿಸ್ತಿದೆ ರೀ. ಆದ್ರೆ ಆ ಕಾರ್ಯಗಳನ್ನು ಮಾಡಬೇಡಿ. ಅದೇ ಭಗವಂತನ ಸನ್ನಿಧಿಗೆ ಬಂದ ನಂತರ ನಾನು ಯಾವಾಗ ನನ್ನ ಸ್ವರೂಪದಲ್ಲಿ ಉಳಿಯುವುದ, ನಾನು ಯಾವಾಗ ಇತರರ ಮನೆಗೆ ತಿರುಗದೇ ಇರುವಂಥ ಸ್ವಾಧೀನತೆ, ಸ್ವನಿಧಿ ನನಗೆ ಯಾವಾಗ ಪ್ರಾಪ್ತ ಆಗೋದ, ಇತರರ ಮನೆ ಯಾವದ, ಚೈತ್ಯಾಲಯ ಇದೆಯಲ್ಲ, ಭಗವಂತನ ಮಂದಿರ ಏನಿದೆಯಲ್ಲ ಅದು ಭಗವಂತನ ಮನೆ ಇದೆ ರೀ. ಮಂದಿರ, ಆಲಯ, ಮನೆ ಎಲ್ಲ ಒಂದೇ ಇದೆ ಅಲ್ಲ. ಪ್ರಭು ನಿನ್ನ ಮನೆಗೆ ಬರುವ ಪ್ರಸಂಗವೇ ಬರಬಾರ್ದು. ಆ ಪ್ರಕಾರ ನನ್ನ ಸ್ವಾಧೀನ ಸುಖ, ಸ್ವತತ್ವದ ಆಶ್ರಯ ನನಗೆ ಯಾವಾಗ ಆಗುವುದ, ಭಾವನೆಯೊಳಗೆ ಆ ಪ್ರಕಾರದ ಭಾವ ತರಂಗಗಳು ಉದಿಸಿ ಬರಬೇಕ್ರಿ. ವಿಕಲ್ಪಲ್ಲ. ಈಗಂತೂ ಕಥನ ವಿಕಲ್ಪದಿಂದಾಯಿತು, ಶಬ್ದದಿಂದಾಯಿತು, ಮನೋವಿಕಲ್ಪದಿಂದ ಅದು ತಿಳಿದನೂ ಬಂತು. ಅದರಲ್ಲಿ ಸ್ವಾಭಾವಿಕ ಭಾವನೆಗಳು ಉಕ್ಕಿ ಬರೋದ. ಅರೆ, ಸೂರ್ಯ ಅಸ್ತ ಆದ ನಂತರ ಅನ್ನ, ಜಲ ಮೊದಲಾದವುಗಳದ್ದು ಸರ್ವಥಾ ತ್ಯಾಗ ಕ್ರಿಯಾ ವಿಶೇಷದಿಂದಂತೂ ಮಾಡಿದ್ದೇನೆ. ಆದರೆ ಅಜ್ಞಾನ ಅಂಧಕಾರದೊಳಗೆ ಉದಿಸಿ ಬರುವಂಥ ಶುಭಾಶುಭ ಭಾವಗಳ ಸೇವನೆಯನ್ನು ನಾನು ಯಾವಾಗ ಬಿಡೋದ? ಇದು ದಿವಸದೊಳಗೆ ಒಂದು ಸಲ ಅನ್ನಿಸ್ಬೇಕಲ್ಲ. ಯಾವಾಗ ಬಿಡೋದ? ನನ್ನ ಜೀವನ ಜಡ ಆಹಾರದಿಂದ, ಜೀವನಿಕಾಯಗಳಿಂದ ತುಂಬಿರುವ ಜಲದ ಸೇವನೆಯಿಂದ ರಹಿತ, ಸ್ವಾಧೀನ, ಅತೀಂದ್ರಿಯ ಆನಂದರಸದ ಆಹಾರವನ್ನು, ಅತೀಂದ್ರಿಯ ಆನಂದದ ಪಾನವನ್ನು ಮಾಡ್ತಾ ಮಾಡ್ತಾ ಅನಂತ ಕಾಲ ಉಳಿಯುವಂಥ ಧನ್ಯ ಅವಸರ ನನ್ನ ಜೀವನದೊಳಗೆ ಯಾವಾಗ ಬರೋದ? ಭಾವನಾತ್ಮಕ ಭಾವದ ತರಂಗಗಳು ಬರಲಿಕ್ಕೆ ಬೇಕ್ರಿ. ವಿಕಲ್ಪ ಮಾತ್ರ ಅಲ್ಲ, ಅದರ ತಿಳ್ಕೊಳ್ಳೋ ವೇಳೆದೊಳಗ ಪ್ರಯೋಗದಲ್ಲಿ ತರುವ ಪ್ರಥಮ ಭೂಮಿಕೆಯೊಳಗ ವಿಕಲ್ಪನೆ ಇರೋದ್ರಿ. ಆದ್ರೆ ಆ ವಿಕಲ್ಪ ಮಾಡಿದ ಮಾತ್ರಕ್ಕೆ ನನ್ನ ಭಾವ ನಿರ್ಮಲ ಆಗಿದವು ಈ ಪ್ರಕಾರ ತಿಳಿಯಿತು. ಅದೇ ಮಾತನ್ನು ಇಲ್ಲಿ ಹೇಳ್ತಾ ಇದ್ದರು. ಅವರ ಭೂಮಿಕೆಗೆ ಅನುಸಾರವಾಗಿ ನಾವು ನಮ್ಮ ಭೂಮಿಕೆಗೆ ಅನುಸಾರವಾಗಿ ಈಗ ಚರ್ಚೆ ಮಾಡಿದ್ದೇವ್ರಿ. ಸದಾಚಾರ ನಮ್ಮಲ್ಲೇ ಆಗಿದೆ, ತತ್ವಗಳ ಶ್ರದ್ಧೆ ಆಗಿದೆ, ವೀತರಾಗದೇವ ನಿರ್ಗ್ರಂಥ ಗುರು, ಸಿದ್ಧಾಂತ ಶಾಸ್ತ್ರ, ಜೈನ ಕುಲ, ಇವುಗಳ ಪಾವಿತ್ರತೆ ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಇದೆ, ಅವುಗಳ ಪಾವಿತ್ರತೆಯನ್ನು ನಾನು ಇನ್ನೂ ಮೇಲ್ಮೇಲೆ ಎತ್ತಬೇಕು ಅಥವಾ ಇಲ್ರಿ? ಅರ್ಹಂತರಂತೂ ಪವಿತ್ರನೇ ಇದಾರಲ್ಲ, ಅವರ ಪವಿತ್ರತೆಯನ್ನು ನಾನೇನು ಮೇಲೆ ಎತ್ತಬೇಕಾಗಿದೆ? ಅರೆ, ಅವರ ಪವಿತ್ರತೆಯನ್ನು ಮೇಲೆ ಎತ್ತೋದು ಅರ್ಥಾತ್ ನನ್ನ ಜ್ಞಾನದೊಳಗೆ ಇನ್ನೂ ಅದರ ಮಹಿಮೆ ಬರ್ತಾ ಹೋಗೋದು, ನನ್ನ ಶ್ರದ್ಧೆ ಇನ್ನೂ ದೃಢ ಆಗ್ತಾ ಹೋಗೋದು. ಕರ್ಮದ ಕಾರಣದಿಂದ ನಾಳೆ ನಾನು ಯಾವುದೇ ಗತಿಗೆ ಹೋದ್ರೂ
ಅರೆ ದೇವಗತಿಗೆ ಹೋದ್ರೂ ಕೂಡ ಅಲ್ಲಿ ಈ ಪ್ರಕಾರದ ಶ್ರದ್ಧೆ ಜ್ಞಾನ ಕಾರ್ಯ ಮಾಡೋದು ಸಾಧ್ಯ. ಇಲ್ಲಿ ಒಂದು ವೇಳೆ ಈ ಶ್ರದ್ಧೆಯೊಳಗ ಜ್ಞಾನದೊಳಗ ಆಚರಣೆಯೊಳಗ ನಾವು ದೃಢತೆಯನ್ನು ಎಷ್ಟು ತಂದುಕೊಳ್ಳುತ್ತೇವೋ ಅಷ್ಟು ಆ ದೇವಗತಿಗೆ ಹೋಗ್ತೇವಂತ ಹೇಳಿ ಇಟ್ಕೊಳ್ಳೋನು. ಉಳಿದ ಗತಿಗೆ ಹೋದರೆ ಏನಾದೀತು ಅನ್ನೋದ್ರದಂತೂ ಚರ್ಚೆ ಬೇಡ. ಯಾಕೆ ಅಂತಂದ್ರೆ ನಾವು ಬಹಳ ಮಾಡಿದೆವು ಅಂದಮೇಲೆ ನಾವು ದೇವಗತಿಗೆ ಹೋಗಬಹುದು ಅಂಥೇಳಿ ಅಂದಾಜು ಒಂದು ವೇಳೆ ತಮ್ಮದಿತ್ತು ಅಂತಂದ್ರೆ ಆ ದೇವಗತಿಗೆ ಹೋದ ನಂತರ ಕೂಡ ಇಲ್ಲಿ ಯಾವ ಶ್ರದ್ಧೆಯ ದೃಢತೆ ಯಾರ ಕುರಿತಾಗಿ? ವೀತರಾಗ ದೇವನ ಕುರಿತಾಗಿ. ನಿರ್ಗ್ರಂಥ ವೀತರಾಗ ದೇವ ನಿರ್ಗ್ರಂಥ ಗುರು ಸಿದ್ಧಾಂತ ಶಾಸ್ತ್ರ ಜೀವ ತತ್ವದ ಕುರಿತಾಗಿ, ದೇಹಾದಿ ಅಜೀವ ತತ್ವಗಳ ಭಿನ್ನತೆಯ ಕುರಿತಾಗಿ ಎಷ್ಟು ದೃಢತೆಯ ಆಳಾಗ್ತಿದೆಯೋ ಅಷ್ಟು ಆ ದೇವಗತಿಗೆ ಹೋದ ಕೂಡಲೇ ಅದು ಉಪಯೋಗಕ್ಕೆ ಬರುವುದಿಲ್ಲ. ಯಾವಾಗೋ ಪ್ರಸಂಗವಶಾತ್ ಅಸಂಖ್ಯ ವರ್ಷಗಳು ಕಳೆದು ಹೋದ ನಂತರ ಅಸಂಖ್ಯ ವರ್ಷಗಳ ಸಾಗರೋಪಮ ವರ್ಷ ಕಳೆದು ಹೋದ ನಂತರ ಅರೆ ಮಿಥ್ಯಾದೃಷ್ಟಿ ಜೀವ ಸಾಗರೋಪಮ ಆಯುವನ್ನು ಪ್ರಾಪ್ತ ಮಾಡಿಕೊಂಡು ಸ್ವರ್ಗದ ದೇವ ಆಗೋದ ನಿಜವಾಗಿ ಬಹಳ ಕಠಿಣ ಇದೆ ರೀ. ಆದ್ರೆ ಒಂದು ವೇಳೆ ಯಾವುದೋ ಒಂದು ಸಾಮಾನ್ಯ ದೇವ ಆದ್ರೂ ಕೂಡ ಅನೇಕ ವರ್ಷಗಳ ಸಾವಿರಾರು ವರ್ಷಗಳ ಕಳೆದ ನಂತರ ಎಂದೋ ಒಂದು ಸಲ ಇನ್ನೊಬ್ಬ ಮುಖ್ಯ ದೇವನ ಇಂದ್ರ ದೇವನ ಆಜ್ಞೆಯ ಅನುಸಾರ ಸಮೋಸರಣದೊಳಗೆ ಹೋಗುವ ಪ್ರಸಂಗ ಬಂತು ಅಂತಂದ್ರೆ ಅಲ್ಲಿ ಈ ಒಳಗಡೆ ಇದೆಯಲ್ಲ ಶ್ರದ್ಧೆ, ಈಗ ಮಾಡಿರುವ ದೃಢತೆ, ಅದು ಅಲ್ಲಿ ಉಪಯೋಗಕ್ಕೆ ಬಂದ ನಾವು ಅಲ್ಲಿ ಅತ್ಯಂತ ದೃಢಚಿತ್ತದಿಂದ ಜಿನವಾಣಿಯನ್ನು ಸರ್ವಜ್ಞ ಪ್ರಭುವಿನ ಸಾಕ್ಷಾತ್ ದಿವ್ಯಧ್ವನಿಯನ್ನು ಆಲಿಸಿ ಒಂದು ವೇಳೆ ಭೇದ ಜ್ಞಾನ ಮಾಡುವ ಅವಕಾಶ ಸಿಗಬಹುದಾಗಿದೆ. ಯಾಕೆ ಅಂತಂದ್ರೆ ಇದನ್ನೆಲ್ಲ ನಾವೇನು ಮಾಡ್ತಾ ಇದ್ದೇವೆ, ಈ ಮಾಡುವುದರಿಂದ ನಮಗೆ ಯಾವ ಪುಣ್ಯದ ಬಂಧಾಗ್ತಾ ಇದೆಯೋ, ಪುಣ್ಯದಂತ ಹೇಳಿ ಅಂದುಕೊಳ್ಳೋನವ್ರಲ್ಲ, ಮಿಥ್ಯಾತ್ವ ಸಹಿತ ಪುಣ್ಯದ ಬಂಧಂತೂ ಆಗೋದಿಲ್ಲ. ಆದರೆ ಸ್ವರ್ಗಕ್ಕೆ ಒಯ್ಯುವಂಥ ಭೋಗ ಸಾಮಗ್ರಿಗಳನ್ನು ದೊರಕಿಸುವಂಥ ಅನುಕೂಲ ಸಂಯೋಗವನ್ನು ದೊರಕಿಸುವಂಥದ್ರಲ್ಲಿ ಯಾವುದು ಪಾತ್ರ ವಹಿಸ್ತಿದೆಯೋ ಅದನ್ನು ಪುಣ್ಯ ಅಂಥೇಳಿ ತಿಳ್ಕೊಂಡು ಈಗ ನಾವು ನಡೆಯೋದಿದೆ. ಹಾಗಾದ್ರೆ ಅದೆಲ್ಲ ಸಿಕ್ಕ ನಂತರ ತತ್ವದ ಭಾವನೆ, ವೀತರಾಗತೆಯ ಭಾವನೆ, ಶುದ್ಧಾತ್ಮನ ಉದ್ಧಾರದ ಭಾವನೆ, ಚತುರ್ಗತಿಗಳಿಂದ ಬಿಡುಗಡೆ ಹೊಂದಬೇಕನ್ನುವಂಥ ಭಾವನೆ ಉಳಿಯೋದು ಅಥವಾ ಬರೋದು ಬಹಳ ಮಾಡಿ ಸಾಧ್ಯ ಇಲ್ಲ ನೋಡ್ರಿ. ದೇವಗತಿಯ ಶಿಖರನೂ ಕೂಡ ತಿಳಿತನ್ರಿ, ಇದು ನಮ್ಮದು ಬರೇ ಪುಣ್ಯ. ಅರೆ ಆತ್ಮ ರುಚಿ ಇಲ್ಲದ್ದ, ಆತ್ಮ ಸನ್ಮುಖ ಉದ್ಯಮ ಇಲ್ಲದ್ದ, ಪ್ರಯತ್ನ ಇಲ್ಲದ್ದ, ತೀವ್ರ ಅದೊಂದೇ ಇಚ್ಛೆ, ಅದೊಂದೇ ಬಯಕೆ, ಅದೊಂದೇ ಬಯಕೆ, ಬೇರೆ ಯಾವುದೂ ಇಲ್ಲ, ಅದೊಂದೇ ಬಯಕೆ. ಯಾವುದು ಒಂದ ಜಿನಾಗಮದೊಳಗೆ ಯಾವ ಒಂದು ಅಂತಃತತ್ವವನ್ನು, ಅನಾದಿಯಿಂದ ಅಪರಿಚಿತ ಇರುವಂಥ ಶುದ್ಧ ಚೈತನ್ಯ ತತ್ವವನ್ನು ತಿಳಿಸಿಕೊಡುವಂಥ ಉದ್ಯಮ ಮಾಡಲಾಗಿದೆಯೋ ಅದು ಒಂದನ್ನೇ ಅಗ್ರವಾಗಿಟ್ಕೊಂಡು, ಅದು ಒಂದನ್ನೇ ಮುಖ್ಯವಾಗಿಟ್ಕೊಂಡು ಈ ಎಲ್ಲ ಶುಭ ಅನುಷ್ಠಾನ ಮಾಡ್ತಿದ್ದೆವು ಅಂತಂದ್ರೆ ಇದರ ಫಲಸ್ವರೂಪವಾಗಿ ಯಾವ ಅನುಕೂಲ ಸಂಯೋಗ, ನಿರೋಗಿ ಇದೆ, ಇದೆಲ್ಲ ಸಿಗ್ತಿದೆಯಲ್ಲ, ಇಂದ್ರಿಯ ವಿಷಯಗಳ ಅಧಿಕವಾಗಿ ಪ್ರಾಪ್ತ ಆಗೋದು, ಅವುಗಳ ಮಧ್ಯದೊಳಗ ಒಂದು ವೇಳೆ ಎಂದಾದರೂ ಇಲ್ಲಿ ದೃಢ ರುಚಿ ಆತ್ಮಂದೇ ಇತ್ತು ಅಂತಂದ್ರೆ ಅಂಥದ್ದು ಅವಸರ ಸಾವಿರಾರು ವರ್ಷ ಕಳೆದ ನಂತರ ಎಂದಾದರೂ ಒಮ್ಮೆ ಬರೋದು ಸಂಭಾವನೆ ಇದೆ ರೀ. ಇಲ್ದಿದ್ರೆ ನಾವು ಈ ತತ್ವಾಭ್ಯಾಸದೊಳಗ ಈ ದಾನ, ಈ ಯಾವ ಸದಾಚಾರಮಯ ಸದಾಚಾರ ಎಷ್ಟು ನಾವು ಕ್ರಿಯಾ ವಿಶೇಷದಿಂದ ಅಳವಡಿಸಿಕೊಂಡಿದ್ದೀವಿಯೋ ಅಷ್ಟರಲ್ಲೇ ನಿಷ್ಠ ಇದ್ದೇವು ಅಂತಂದ್ರೆ ಅದರಿಂದ ಸಿಗೋದ ಸ್ವರ್ಗದ ಅನುಕೂಲತೆ, ದೇಹದ ಅನುಕೂಲತೆ. ಅರೆ ಸ್ಪಷ್ಟ ಹೇಳಿದರು ತತ್ವಾರ್ಥ ಸೂತ್ರ ಮೋಕ್ಷಶಾಸ್ತ್ರ ಗ್ರಂಥದ ಮೇಲೆ 20ನೇ ಶತಮಾನದೊಳಗೆ ಟೀಕಾ ಬರೆದಂಥ ರಾಮ್ಜೀಭಾಯಿ ದೋಷಿ ಹೇಳಿದರು, ಪರಿಶಿಷ್ಟದೊಳಗ ಎಂದಾದರೂ ಶುಭ ಪರಿಣಾಮ ಮಾಡಿದ್ದರೆ ಅದರ ಫಲವು ಜಡದಲ್ಲಿ ಹೊರಟು ಹೋಗುವುದು. ಜಡದಲ್ಲಿ ಅರ್ಥಾತ್ ದೇಹ ನಿರೋಗಿ ಸಿಗ್ತಿದೆ ರೀ, ಅದರಿಂದ ಏನಾಗ್ತಿದೆ, ಆತ್ಮನಿಗೆ ಸಮ್ಯಕ್ ದರ್ಶನ ಆಗ್ತಿದೆ, ಬಹಳಷ್ಟು ಧನದ ಅಧಿಪತಿ ಆಗ್ತಿದೆ ರೀ. ಅರೆ ಸಮಯಸಾರ ಸಂಪದದೊಳಗ ಅಸಂಖ್ಯ ಬಾರಿ ಸಾವಿರಾರು ಬಾರಿ ಬಂದದ್ದಿದೆ ನೀ ಸ್ವರ್ಗದ ದೇವ ಆದ್ರೂ ಕೂಡ, ಕೋಟ್ಯಾಧೀಶ ಆದ್ರೂ ಕೂಡ ಅದರಿಂದ ಏನಾಗೋದ, ಒಂದೆರಡು ಭವ ದುಃಖದೊಳಗೆ ಹೋದು ಅಂತಂದ್ರೂ ಅದರಿಂದ ನಿನಗೇನು ಹಾನಿ ಆಗ್ತಿದೆ? ನರಕಕ್ಕೆ ಹೋದ್ರೆ ಏನಾದರೂ ಹಾನಿ ಆಗ್ತಿದೆ ಏನ್ರಿ?
ಅದಕ್ಕೆ ಜ್ಞಾನಿ ಪುರುಷರ ಅಭಿಪ್ರಾಯ ಹೀಗಿದೆ, ಸಮ್ಯಕ್ ದರ್ಶನ ಸಹಿತ ನರಕಕ್ಕೆ ಹೋಗೋದನ್ನು ನನಗೆ ಸಹಜ ಮಾನ್ಯ ಇದೆ. ಸಮ್ಯಕ್ ದರ್ಶನ ಇಲ್ಲದ ಸ್ವರ್ಗಕ್ಕೆ ಹೋಗೋದು ಕೂಡ ನನಗೆ ಕಷ್ಟಪ್ರದ ಅನ್ನಿಸ್ತಾ ಇದೆ ಪ್ರಭು ಅಂಥೇಳಿ ಯಾರ ಭಾವನೆ ಒಳಗಿನಿಂದ ಬರ್ತಾ ಇದೆಯೋ ಅವರ ಮಾತು ಬೇರೆ ಇದೆ. ಆದರೆ ಕೇವಲ ಸ್ವರ್ಗ ಸಂಪದವನ್ನು ದೊರಕಿಸಿಕೊಡುವಂಥ, ಕೇವಲ ನರಕದ ಮಾರ್ಗವನ್ನು ಒಂದು ಭವದ ಸಲುವಾಗಿ ಬಂದ್ ಮಾಡಿಬಿಡುವಂಥ ಶುಭಾಚರಣೆಯೊಳಗ ನಾವು ಯಾಕೆ ತೃಪ್ತಾಗೋದ್ರಿ? ಒಂದು ಭವ ಸ್ವರ್ಗದ್ದು, ಒಂದು ಭವ ರೀ. ಇಡೀ ಜೀವನ ತುಂಬೆಲ್ಲ ಎಷ್ಟೆಲ್ಲ ನಿಷ್ಠೆಯಿಂದ ಅಭಿಮಾನದಿಂದ ಮಾಡಿದೆವ್ರಿ. ಏನ ನೀರು ಸೋಸೋ ಕಾರ್ಯ, ಕ್ರಿಯಾವಿಶೇಷದ ಅಪೇಕ್ಷಾದಿಂದ ಆ 5 ಸದಾಚಾರ ಮುಖ್ಯ ರೂಪದಿಂದ ಜೈನನ ಜೀವನದಲ್ಲಿ ತತ್ವಾಭ್ಯಾಸದ ಸಲುವಾಗಿ ಜೈಸಾ ಖಾವೆ ಅನ್ನ ವೈಸಾ ಹೋವೆ ಮನ್ ಅಂಥೇಳಿ ಹೇಳಿ, ನೀನು ಇಂಥದ್ದು ತಿನ್ನು, ಈಗ ತಿನ್ನು, ಈ ಪ್ರಕಾರ ತಿನ್ನು, ಇಂಥ ಸಮಯದೊಳಗೆ ತಿನ್ನು, ಇಷ್ಟು ತಿನ್ನು ಅನ್ನೋದು ಯಾವುದರ ಸಲುವಾಗಿ ಹೇಳ್ತು? ತತ್ವಾಭ್ಯಾಸದೊಳಗೆ ನಿನ್ನ ರುಚಿ ಉತ್ಪನ್ನ ಆಗಬೇಕು. ತತ್ವಾಭ್ಯಾಸದ ಸಲುವಾಗಿ ನಿನಗೆ ಕೂಡುವಂಥದ್ದು ಒಂದು ಯೋಗ್ಯತೆ ಬರಬೇಕು. ಅರೆ ನೋಡ್ರಿ, ವಿಚಾರ ಮಾಡ್ರಿ, ಸಾಮಾನ್ಯ ಈಗ ಅಭಕ್ಷ್ಯ ಭಕ್ಷಣೆ ಮಾಡುವಂಥವರ ಭಲೇ ಅವರು ಶಕ್ತಿವಂತಿರ್ಬೋದು, ಆದರೆ ಈ ಪ್ರಕಾರ ಕೂತ್ಕೊಳ್ಳುವ ಸಲುವಾಗಿ ಅವರು ಎಷ್ಟೆಷ್ಟು ಪರಿಶ್ರಮ ಮಾಡಬೇಕಾಗ್ತಿದೆ. ನಾವು ತಿನ್ನುವ ಆಹಾರ ಬೇಕಾದ್ರೆ ಅವರ ದೃಷ್ಟಿಕೋನದಿಂದ ನಿಸ್ಸತ್ವ ಇರಬಹುದು, ಆದ್ರೆ ಆ ನಿಸ್ಸತ್ವವಾದ ನಿಸ್ಸತ್ವ ಇದ್ರೂ ಕೂಡ ಪ್ರಾಸುಖವಾಗಿರುವಂಥ ಆಹಾರ ನಮ್ಮ ಸ್ವಾಧ್ಯಾಯದಲ್ಲಿ ಕೂಡುವ ಸಲುವಾಗಿ, ನಮಗೆ ಸ್ಥಿರವಾಗಿ ಗಂಟೆಗಟ್ಟಲೆ ಕೂಡುವ ಸಲುವಾಗಿ ನಮಗೆ ಅತ್ಯಂತ ಅನುಕೂಲ ಇದೆಯೋ ಅಥವಾ ಇಲ್ಲರಿ? ಹಾಗಾದರೆ ಇದರಿಂದ ಸಿದ್ಧ ಆಗ್ತಿದೆ, ದೇಹ ಗಟ್ಟಿಯಾದ ಮಾತ್ರಕ್ಕ ಮನಸ್ಸ ಶುಭ ಕಾರ್ಯದಲ್ಲಿ ಉಳಿತಿದೆ, ಹೀಗೆ ಮಾತು ಇಲ್ಲ. ದೇಹಗಟ್ಟಿ ಒಂದು ವೇಳೆ ಆಗಬಹುದು, ನಿಜವಾಗಿ ಆಗೋದನೇ ಇಲ್ಲರಿ. ಅದಕ್ಕೆ ದೃಷ್ಟಾಂತ ಹೀಗಿದೆ, ಕಡಲೆಯನ್ನು ತಿನ್ನುವಂಥ ಕುದುರೆಯಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಮತ್ತು ಮಾಂಸಾಹಾರ ಮಾಡುವಂಥ ಸಿಂಹದಲ್ಲಿ ಎಷ್ಟು ಸಾಮರ್ಥ್ಯ ಇದೆ. ಯೋಚನೆ ಮಾಡ್ರಿ. ಪ್ರತಿಯೊಂದು ಲೌಕಿಕದ ವೇಗಾದಿಗಳನ್ನು ಬಲಾದಿಗಳನ್ನು ಅಳತೆ ಮಾಡುವ ಸಲುವಾಗಿ ಹಾರ್ಸ್ ಪವರ್ ಅಂತ ಹೇಳ್ತೇವ್ರೆ, ಹೌದೇನಿಲ್ಲ? ಕುದುರೆಯ ಸಾಮರ್ಥ್ಯ ಏನು ತಿಂತಿದೆ? ಅದೇನು ತಿಂತಿದೆ? ಕಡಲೆಯನ್ನು ತಿಂತಿದೆ. ಇದೇನು ತಿಂತಿದೆ? ಇದು ಮಾಂಸವನ್ನು ತಿಂತಿದೆ. ಅದರಲ್ಲಿ ಕ್ರೂರತೆ ಇದೆ, ಕ್ರೂರತೆಯ ಬಲ ಇದೆ ವಿನಃ ಈ ಪ್ರಕಾರದ ಪವರ್ ಅದರಲ್ಲಿ ಬಲ ಇಲ್ಲ. ಲೌಕಿಕದೊಳಗೂ ಕೂಡ ಈ ಪ್ರಕಾರ ಉದಾಹರಣೆ ಸಿಗು ಒಳ್ಳೆಯದೊಳಗ ನಾವು ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಹೇಗೆ ತಿನ್ನಬೇಕು ಇದನ್ನು ಕಲಿಸಿಕೊಟ್ರೆ, ಯಾವುದರ ಸಲುವಾಗಿ ನೀ ದೃಢವಾಗಿ ಶೀಲ ಸಂಯಮದ ಪಾಲನೆ ಮಾಡಬೇಕು. ಸ್ವಾಧ್ಯಾಯ ತತ್ವಚಿಂತನದ ಸಲುವಾಗಿ ಶರೀರದ ಕಡೆಗಿನ ದೃಷ್ಟಿಯನ್ನು ಬಿಟ್ಟುಕೊಟ್ಟು ಮನವನ್ನು ಏಕಾಗ್ರ ಮಾಡಿ ನಿನ್ನ ಆತ್ಮ ಕಲ್ಯಾಣದೊಳಗೆ ನೀ ತೊಡಗಬೇಕಂತೇಳಿ ಅವುಗಳನ್ನು ಹೇಳಿದ್ದಾರೆ. ನಾವು ಅವುಗಳನ್ನೇ ಧರ್ಮ ನಾನು ಬಹಳ ಮಾಡ್ತಾ ಇದ್ದೇನೆ. ಈ ಪ್ರಕಾರ ನಮ್ಮ ಮನೋಮಂದಿರದೊಳಗೆ ಒಂದು ವೇಳೆ ಇನ್ನೊಬ್ಬರನ್ನು ನೋಡಿ ತರತಮತೆಯ ಭಾವ ಜಾಗೃತ ಆಗಿತ್ತು ಅಂತಂದ್ರೆ ಆಗಿದೆಯೋ ಅಥವಾ ಇಲ್ಲ ನೋಡ್ಕೊಳ್ಳೋದ್ರಿ. ನಾನಂತೂ ಮನಃಪರ್ಯಾಯ ಜ್ಞಾನಿ ಇಲ್ಲರಿ. ನೋಡ್ಕೊಳ್ಳೋದು ನಮ್ಮ ಮನುಷ್ಯನೊಳಗೆ ಇನ್ನೊಬ್ಬರನ್ನು ನೋಡಿ ತರತಮತೆಯ ಭಾವ. ಕಂದುಮೂಲ ತಿಂತಾರೆ, ರಾತ್ರಿ ತಿಂತಾರೆ, ಶೋಧಿಸದೇ ಇರುವಂಥ ಅದೇನೀಗ ಬಂದಿದೆಯಲ್ಲ ಫಿಲ್ಟರ್ ಎಕೋಗಾರ್ಡ್ ಅಲ್ಲ, ಏನಿದೆ ಆ ನೀರನ್ನು ಕುಡಿತಾರೆ, ಅದನ್ನು ಶೋಷದ ಹಾಗೆ ಆಗ್ತಿದೆ. ಈ ಪ್ರಕಾರ ತರತಮತೆಯ ಭಾವ ನಮ್ಮಲ್ಲೇ ಅಲ್ಲಿ ಬರ್ತಿದೆಯೋ ಅಥವಾ ಇಲ್ಲ, ಅವರ ಆಚರಣೆ ಸರಿ ಇಲ್ಲ ಅಂಥೇಳಿ ನಿರ್ಣಯ ಒಳಗಡೆ ಇದೆಯೋ ಅಥವಾ ಇಲ್ಲರಿ. ಹಾಗಾದ್ರೆ ಆ ಪ್ರಕಾರ ನಮ್ದು ಈ ಈ 5 ಸದಾಚಾರಗಳಿದ್ದಾವೆ. ಈ ಸದಾಚಾರದಲ್ಲಿ ನಾವು ನಿಷ್ಠೆ ಇದ್ದೇವೆ ಅಂತಂದ್ರೆ ಇಲ್ಲಿ ಜಿನವಾಣಿಯ ಸಾಕ್ಷಿಯಾಗಿ ಹೇಳ್ತೇನೆ, ಕೇವಲ ಪಾಪ ಆಗ್ತಿದೆ. ವಸ್ತುವಿನ ಉಪಯೋಗ ಯಾವ ರೀತಿ ಜಿನಾಗಮದಲ್ಲಿ ಹೇಳಿದಾರೆ ಅದೇ ರೀತಿ ಮಾಡಿದರನು ಕೂಡ ರಾತ್ರಿ ಅರ್ಥಾತ್ ಸೂರ್ಯಾಸ್ತ ಆಗೋಕ್ಕಿಂತ ಮುಂಚೆ ಒಂದು ಅಂತರ್ಮುಹೂರ್ತ ಮೊದಲ ಬಾಯಿ ತೊಳ್ಕೊಂಡು ಬಿಟ್ಟಿದ್ರನು ಕೂಡ, ಸೂರ್ಯೋದಯ ಆದ ನಂತರ ಅಂತರ್ಮುಹೂರ್ತ ಗಂಟೆಗಟ್ಟಲೆ ಬಾಯಿಯೊಳಗೆ ನೀರು ಹಾಕದೇ ಇದ್ರೂ ಕೂಡ ಈ ಪ್ರಕಾರದ ತರತಮತೆಯ ಭಾವ ಒಳಗಡೆ ಬಂದು ಮನೆ ಮಾಡಿ ಕೂತಿತ್ತು ಅಂತಂದ್ರೆ ನಾನು ತಮಗೆ ಈ ವಾಣಿಯ ಸಾಕ್ಷಿಯಾಗಿ ಹೇಳ್ತೇನೆ, ಅದರಿಂದ ಬರೀ ಪಾಪ ಆಗ್ತಿದೆ. ನಾವು ಇನ್ನೊಬ್ಬರನ್ನು ನೋಡ್ತೀವ್ರಿ, ನೋಡಲೇಬೇಕ್ರಿ, ಆದರೆ ನಮಗಿಂತ ಮೇಲಿನವರನ್ನು, ನಮಗಿಂತ ಅರ್ಥಾತ್ ನಮಗೆ ಮೇಲೆ ಹೇಳೋದಿದೆ ರೀ.
ಕೆಳಗಿಳಿಯೋದ್ರೊಳಗೆ ಏನು ಆದರ್ಶ ಇದೀರಿ? ಕೆಳಗಿಳಿಯೋದ್ರೊಳಗೆ ಏನು ಸಾಮರ್ಥ್ಯ ಬೇಕ್ರೆ? ಕೆಳಗೆ ಇದುವರೆಗೆ ಕೆಳಗಿನಿಂದ ಮೇಲೆ ಬರುವ ಸಲುವಾಗಿ ಎಷ್ಟು ಬಲದ ಉಪಯೋಗ ಮಾಡಿದೇವ್ರಿ. ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಎಷ್ಟು ಉದ್ಯಮ ಮಾಡಿದ್ದೇವೆ. ಅದಕ್ಕೆ ಈಗ ಇನ್ನೊಬ್ಬರನ್ನ ನೋಡೋದಿದೆ, ವೀತರಾಗಿ ಸಂತರನ್ನ ನೋಡ್ರಿ, ಉಪಸರ್ಗ ವಿಜಯಿ ಮುನಿ ಭಗವಂತರನ್ನ ನೋಡ್ರಿ, ಸುದರ್ಶನನಂಥ ಗೃಹಸ್ಥ ಶ್ರೇಷ್ಠಿ ಶ್ರಾವಕನನ್ನ ನೋಡ್ರಿ, ಜಿನದತ್ತನಂಥ ಶ್ರೇಷ್ಠಿ ಯಾವ ರೀತಿ ಉಪಗೂಹನ ಅಂಗದ ಪರಿಪಾಲನೆ ಮಾಡಿದರೆ ಅಮ್ಮ. ಆ ದೃಢ ಸೂರ್ಯ ಕಳ್ಳ ಜಿನದತ್ತ ಶ್ರೇಷ್ಠಿಯ ಗೃಹ ಚೈತ್ಯಾಲಯದ ಜಿನಬಿಂಬದ ಮಸ್ತಕದ ಮೇಲಿರುವಂಥ ಛತ್ರದೊಳಗಿನ ವೈಢೂರ್ಯ ಮನೆಯನ್ನು ಕದ್ದುಕೊಂಡು ಹೋಗುವ ಸಲುವಾಗಿ ಯಾವ್ಯಾವ ಉಪಕ್ರಮ ಮಾಡಿದ. ಈ ಧರ್ಮಾತ್ಮ ಪುರುಷ ಯಾವ ರೀತಿ ಅವನನ್ನು ನಂಬಿದ ನಂತರ ಅವ ಯಾವ ರೀತಿ ತನ್ನ ವಾಸ್ತವಿಕತೆ ಪ್ರಗಟ ಆದ ನಂತರ ಭಯಭೀತಾದ, ಅವನನ್ನು ಪುನಃ ಯಾವ ರೀತಿ ಇವ ರಕ್ಷಣೆ ಮಾಡಿದ. ಇದರಿಂದ ತಿಳಿದು ಬರ್ತಿದೆಯಲ್ಲ, ತರತಮತಿ ಯಾರ ಜೊತೆಗಿರ್ಬೇಕು? ನಮ್ದು ಧರ್ಮದ ಜೊತೆಗೆ ನಾನು ಇನ್ನೂ ಎಷ್ಟು ಮೇಲೆ ಬರುವುದಿದೆ, ನನ್ನ ಸ್ಥಾನ ಏನು? ಅರೆ, ಭಾವದೀಪಿಕೆ ಪ್ರಸ್ತಾವನೆಯೊಳಗೆ ಒಂದು ಚಿಕ್ಕದಾದಂಥ ಒಂದು ಪ್ಯಾರ ಇರಬಹುದು, ಅಥವಾ 2-4 ಲೈನ್ ಇರಬಹುದು. ನಾನು ಯಾರ, ನನ್ನಲ್ಲೇ ಎಂಥ ಭಾವದವು, ಧರ್ಮದ ಕ್ಷೇತ್ರದೊಳಗೆ ನನ್ನ ಪಾತ್ರ ಎಲ್ಲಿದೆ, ನನ್ನ ಸ್ಥಾನ ಎಲ್ಲಿದೆ, ಇದೆಲ್ಲವೂ ಸ್ವಾಭಾವಿಕವಾಗಿ ಈ ಭಾವದೀಪಿಕೆಯನ್ನು ಓದುವುದರಿಂದ ತಿಳಿದು ಬರ್ತಿದೆ ಅಂಥೇಳಿ ಅಲ್ಲಿ ಪ್ರಸ್ತಾವನೆಯೊಳಗೆ ಬರೆದಿದ್ದೇನು. ಓದು ವೇಳೆದೊಳಗ, ಬರೆಯುವ ವೇಳೆದೊಳಗ, ಪ್ರೂಫ್ ರೀಡಿಂಗ್ ವೇಳೆದೊಳಗ ನನಗೆ ತಿಳಿದಿರಬೇಕು ಅಂಥೇಳಿನ ತಿಳಿದು ಬಂದೇ ಬರ್ತಿದೆ ಅಂಥೇಳಿ ಅಲ್ಲಿ ಪ್ರಸ್ತಾವನೆಯೊಳಗೆ ಬರೆದಂತೆ ಇದೆ. ಈ ಪ್ರಕಾರ ಜಿನಾಗಮಕ್ಕೆ ಸಂಬಂಧಿಸಿದ ಬಾಹ್ಯ ಪವಿತ್ರ ಆಚರಣೆ ಕೂಡ ಎಂಥ ಭಾವದಿಂದ ಫಲಪ್ರದ ಆಗ್ತಿದೆ, ಎಂಥ ಭಾವದಿಂದ ನಮಗೆ ಅದು ಕೇಡನ್ನುಂಟು ಮಾಡುವುದರಲ್ಲಿ ನಿಮಿತ್ತ. ಅದಕ್ಕೆ ಯೋಗಸಾರ ಪ್ರಾಭೃತದೊಳಗೆ ಅಮಿತಗತಿ ಆಚಾರ್ಯ ದೇವರು ಹೇಳಿದರು, ಜೀವನ ತುಂಬ ಎಲ್ಲ ಮಾಡುವಂಥ ಶುಭ ಅನುಷ್ಠಾನಗಳೇನದಾವೆ ಅವ ಫಲ ಕೊಡುವಂಥ ಸಮಯದೊಳಗ ವಿಕೃತ ರೂಪದ ಫಲ ಕೊಡ್ತವೆ. ವಿಕೃತ ರೂಪದ ಫಲ ಅರ್ಥಾತ್ ಈಗ ನೋಡ್ರಿ, ವಿಕೃತ ಅಥವಾ ವಿರಸ ವಿರುದ್ಧ ಫಲ ಕೊಡ್ತವೆ. ಇದರ ಅರ್ಥ ಏನಿದೆ ರೀ? ಇದರ ಅರ್ಥ ಇಷ್ಟೇ ಇದೆ, ಶುಭ ಅನುಷ್ಠಾನ ಮಾಡುವ ವೇಳೆದೊಳಗ ದೇಹ ಸಂಸಾರ ಭೋಗವನ್ನು ಮರೆಯುವ ಪ್ರಯತ್ನ ಮಾಡಿದ್ದೆವು, ಮತ್ತು ಅದರ ಫಲದೊಳಗ ಅವೇ ಸಿಕ್ಕೋರಿ. ಏನು ಮಾಡಿದ ಹಾಗೆ ಆಯ್ತು ಹೇಳ್ರಿ? ಶುಭ ಅನುಷ್ಠಾನ ಮಾಡುವ ವೇಳೆದೊಳಗೆ ಏನನ್ನ ಅಲಕ್ಷ್ಯ ಮಾಡಿದ್ದೆವು? ಸಂಸಾರ, ಶರೀರ. ಆದರೆ ಆತ್ಮನ ಧ್ಯೇಯ ಇರಲಿಲ್ಲ. ಆ ಆತ್ಮನನ್ನು ಭಿನ್ನ ಮಾಡುವಂಥ ಉದ್ಯಮ ಪುರುಷಾರ್ಥ ನಡೀಲಿಲ್ಲ ಅಂತಂದ್ರೆ ಆ ಶುಭ ಅನುಷ್ಠಾನಗಳೆಲ್ಲ ಯಾವ ರೂಪದ ಫಲ ಕೊಡ್ತವೆ? ಅದೇ ದೇಹದ ನಿರೋಗತೆ, ಅದೇ ಅನುಕೂಲ ಸಂಯೋಗ. ಅಲ್ಲಿ ಇಲ್ಲಿ ಏನು ಇತ್ತಲ್ಲ, ಅದಕ್ಕಿಂತ ಸ್ವಲ್ಪ ಉಚ್ಚ ಕೋಟಿದ್ದ. ಆ ಉಚ್ಚ ಕೋಟಿಯ ಅನುಕೂಲ ಸಂಯೋಗದೊಳಗ ಜೀವದ ಭಾವ ಪತನ ಹೊಂದುತ್ತಿದೆಯೋ ಅಥವಾ ಮೇಲೆ ಏಳಬಹುದಾಗಿದೆ. ಇದನ್ನು ಆಗಮಗಳ ಆಧಾರದಿಂದ ಎರಡಂತೂ ದೃಷ್ಟಾಂತ ಹೇಳಿದ್ನ. ಏನ ಅಮಿತಗತಿ ಆಚಾರ್ಯ ದೇವರ ಯೋಗಸಾರ ಪ್ರಭೃತದ ಮಾತ ಮತ್ತು ಮೋಕ್ಷಶಾಸ್ತ್ರದ ಪರಿಶಿಷ್ಟದ ಮಾತ. ಏನು ಹೇಳ್ತಲ್ಲಿ? ಎಂದಾದರೂ ಶುಭ ಕರ್ಮ ಮಾಡಿದ್ದರೆ, ಶುಭ ಪರಿಣಾಮ ಅಲ್ಲ, ಶುಭ ಕರ್ಮ ಮಾಡಿದ್ದರೆ ಅದರ ಫಲವು ಜಡದೊಳಗೆ ಬರುತ್ತೆ. ಎಂಥ ಜ್ಞಾನದ ತೀಕ್ಷ್ಣತೆ! ಅದರ ತೀಕ್ಷ್ಣತೆ ಅನ್ನೋದಕ್ಕಿಂತ ಜ್ಞಾನದೊಳಗೆ ಅವರಿಗೆ ಎಷ್ಟು ಸತ್ಯ ನಿರ್ಣಯ ಇದೆ. ಸತ್ಯದ ನಿರ್ಣಯ ಜ್ಞಾನದೊಳಗೆ ಎಷ್ಟು ಆಳದವರೆಗೆ ಆದದ್ದು ಇದೆ. ನಮಗೆ ಸತ್ಯದ ಸ್ವೀಕಾರ. ಅರೆ, ಇಲ್ಲಿ ಬಂತಲ್ಲ ನಿನ್ನೆ ಜನರಿಗೆ, ಲೌಕಿಕ ಜನರಿಗೆ ಈ ಮಾತು ತಿಳಿದು ಬರುವುದಿಲ್ಲ. ಒಂದು ಮಾತು ಅವರ ಚಿತ್ತದೊಳಗ ಸುಲಭವಾಗಿ ಈ ಮಾತು ಸ್ವೀಕೃತ. ಹಾಗಾದರೆ ಹೀಗೆ ಹೇಳಿದ ನಂತರ ನಾವು ಅದನ್ನು ಸ್ವೀಕಾರ ಮಾಡುವ ಸಲುವಾಗಿ ಚಿತ್ತದೊಳಗೆ ಸ್ವೀಕಾರ, ಈಗ ಹೇಳಿದ ಪ್ರಕಾರ ನಮ್ಮ ಚಿತ್ತವನ್ನು ಆಗಮದಲ್ಲಿ ತೊಡಗಿಸೋದಕ್ಕಿಂತ ಆಗಮದ ವಿಷಯವನ್ನು ಚಿತ್ತದಲ್ಲಿ ಸ್ವೀಕಾರ ಮಾಡೋದ ನಮ್ಮದು ಈ ಸಮಯದ ಕರ್ತವ್ಯ ಇದೆ. ನಡಿ ಗಾಥಾರ್ಥ. ಜಹನಾಮ ಯಾವ ಪ್ರಕಾರ ಬಂಧನ ಎಂಬಿ ಬಂಧನದಲ್ಲಿ ಚಿರಕಾಲ ಪಡಿಬದ್ಧೋ ಚಿರಕಾಲದಿಂದ ಬಂಧಿಸಲ್ಪಟ್ಟ ಕೋ ವಿ ಪುರುಷೋ
ಯಾವನೋ ಪುರುಷನು ತಸ್ಸ ಆ ಬಂಧನದ ನೋಡ್ರಿಪ್ಪ ತಿವ್ವಂ ಮಂದಸಹಾವಂ ತೀವ್ರ ಮಂದ ಸ್ವಭಾವವನ್ನು ಕಾಲಂಚ ಮತ್ತು ಕಾಲವನ್ನು ಎಂದರೆ ಬಂಧನವು ಎಷ್ಟು ಕಾಲದಿಂದ ಇದೆ ಎಂಬುದನ್ನು ವಿಯಾಣದೆ ತಿಳಿದುಕೊಳ್ಳುತ್ತಾನೆ. ಜೈ ಆದರೆ ಒಂದು ವೇಳೆ ನ ವಿಚ್ಛೇದಂ ಕುಣದೆ ಆ ಬಂಧನವನ್ನು ತಾನು ಕತ್ತರಿಸದಿದ್ದರೆ, ಯಾರ ಬಂಧನದಿಂದ ಶಾಶ್ವತವಾಗಿ ಮುಕ್ತಾಗಿದ್ದಾರೋ ಅವರು ಭಕ್ತಿ ಮಾಡಿದೆವು, ಅವರ ಸಾನ್ನಿಧ್ಯವನ್ನು ಪ್ರಯತ್ನಪೂರ್ವಕವಾಗಿ ಪ್ರಾಪ್ತ ಮಾಡಿಕೊಂಡೆವು. ಬಂಧನದ ವಿಚ್ಛೇದದ ವಿಧಿಯನ್ನು ಅವರು ಯಾವ ರೀತಿ ಹೇಳಿದಾರೋ ಅದೇ ರೀತಿ ತಿಳ್ಕೊಂಡೆವು. ಆದರೆ ನಾವು ಬಂಧನದ ವಿಚ್ಛೇದ ಮಾಡದೇ ಹೋದರೆ ಬಂಧನದಿಂದ ಮುಕ್ತ ಆಗೋದು ಸಾಧ್ಯ. ಎಷ್ಟು ಸ್ಪಷ್ಟ, ಕುಂದು ಕುಂದರ ವಚನದೊಳಗೆ ಎಷ್ಟು ಸ್ಪಷ್ಟತೆ ಇದೆ. ನಮಗೆ ಬರೀ ಇನ್ನೂ ಹೊರಗಿಂದನೇ ಬೇಕಾಗಿದೆ. ಇಂದೋರದೊಳಗೆ ಏನಾಯಿತು, ಸೋನಗಢದೊಳಗೆ ಏನಾಗ್ತಿದೆ, ಸೋನಗಢದೊಳಗೆ ಏನಾಯಿತು, ಹಸ್ತಿನಾಪುರದೊಳಗೆ ಏನಾಗ್ತಿದೆ, ಹಸ್ತಿನಾಪುರದೊಳಗೆ ಏನಾಯಿತು, ಆ ಜೈಪುರದೊಳಗೆ ಎಂಥ ಭವನ ವಿದ್ಯಾರ್ಥಿ ನಿಲಯ ನಿರ್ಮಾಣ ಆಗೋದಿದೆ. ಒಂದ್ಸಲ ನಿರ್ಮಾಣ ಆದ್ಮೇಲ್ರಿ, ಈಗಲ್ಲ, ಒಂದು ಆಗ್ತಾ ಇದ್ದ ಹಾಗೆ ಅಲ್ಲಿ 10 ಹೇಳಿರ್ತಾರೆ. ಅದೇ ಸ್ಥಾನದೊಳಗೆ 10 ಹೇಳಿರ್ತಾರೆ. ಈಗ ಇಲ್ಲಿ ಶಿಬಿರ ಆಯಿತು, ಮುಂದಿನ ಶಿಬಿರ ಇಂಥಲ್ಲೇ ಇದೆ, ಹೀಗೆ ಹೇಳೋದು ಯಾವ ಪ್ರಕಾರ ಒಂದು ರೂಢಿ ಇದೆಯೋ ಅದು ಅದೇ ರೂಢಿಯಿಂದ ಬಂದದ್ದಿದೆ ಅನ್ನಬಹುದು, ಅಥವಾ ಇದೇ ರೂಢಿಯಿಂದ ಆ ರೂಢಿ ಬಂದಿದೆ ಅಂತ ಹೇಳಿ. ರುಚಿ ನಮ್ದು ಬೆಳೆಯುವ ಸಲುವಾಗಿ. ಯಾಕೆ? ಕಾರ್ಯಕ್ರಮ ಯಶಸ್ವಿ ಆಗಬೇಕಲ್ಲ. ಹೇಳುವವರ ಮುಂದಿನ ಶಿಬಿರ ಇಂಥಲ್ಲೇ ಈ ತಾರೀಖದಿಂದ ಇದೆ, ಪಂಚಕಲ್ಯಾಣದ ಮಾತು ಬೇಡ್ರಿ, ಮುಂದಿನ ಧಾರ್ಮಿಕ ಶಿಬಿರ ಈ ಪ್ರಕಾರ ಇಂಥ ಸ್ಥಾನದಲ್ಲಿ ಇಂಥ ತಾರೀಕಿನಿಂದ ಶುರು ಇದೆ ಅಂಥೇಳಿ ಹೇಳುವವರ, ಅನೌನ್ಸ್ ಮಾಡುವವರ ಈ ಜೀವರುಗಳೆಲ್ಲ ಇದೇ ರೀತಿ ತತ್ವದ ಅಭ್ಯಾಸದಲ್ಲಿ ಮುಂದುವರಿಯಲಿ ಅನ್ನುವ ಆಂತರಿಕ ಭಾವ ಇರಬಹುದು, ಅಥವಾ ನಾವು ಏರ್ಪಾಡು ಮಾಡ್ತಾ ಇರುವಂಥ ಕಾರ್ಯಕ್ರಮ ಬಹುಸಂಖ್ಯ ಜೀವರುಗಳಿಂದ ಮಹಾ ಯಶಸ್ವಿ ಆಗಲಿ ಅನ್ನೋದು ಇರಬಹುದು. ಬ್ರಹ್ಮಾನಂದ ಭಾಯಿ, ನಾನು ಉತ್ತರ ಅಪೇಕ್ಷೆ ಮಾಡುವುದಿಲ್ಲ, ವಿಚಾರ ನೀವು ಮಾಡ್ರಿ. ಏನಿರಬಹುದು? ಇನ್ನು ಮತ್ತೆ ಅಲ್ಲಿಯೂ ಹೋಗ್ಬೇಕನ್ನುವಂಥ ಜೀವಕ್ಕೆ ಯಾವ್ಯಾವ ವಿದ್ವಾಂಸರು ಬರ್ತಾರೆ, ಏನೇನು ಹೇಳ್ತಾರೆ, ಯಾವ್ಯಾವ ರೀತಿಯ ದೃಷ್ಟಾಂತಗಳಿಂದ ಆನಂದ ಆಗ್ತಿದೆ. ಮನೆಯಿಂದ ದೂರ ಇರೋದಂತೂ ಕಾರ್ಯ ಆಗ್ತಿದೆಯಲ್ಲ, ನಿಜವಾದ ಮಾತಿದೆ. ಪಾಪದ ಕಾರ್ಯದಿಂದ, ಸಂಸಾರ ಶರೀರ ಭೋಗದಿಂದ ಕೆಲ ಕಾಲದವರೆಗೆ ಅಖಂಡವಾಗಿ ದೂರ ಇದ್ದ ಜನವಾಣಿಯ ಸಂಯೋಗದೊಳಗಿದ್ದ ನಂತರ ಮಹಾಲಾಭ ಆಗೋದಿದೆ. ಆ ಲಾಭದ ಅಳತೆಯನ್ನು ಶಬ್ದದಿಂದ ಹೇಳೋದು ಸಾಧ್ಯ ಇಲ್ಲ, ಮನುಷ್ಯನಿಂದ ವಿಚಾರ ಮಾಡೋದು ಸಾಧ್ಯ ಇಲ್ಲ. ಆದರೆ ಇವನ ದೃಷ್ಟಿಯೊಳಗೆ, ಕೇಳುವನ ದೃಷ್ಟಿಯೊಳಗೆ, ಶ್ರೋತೃ ಆಗಲಿಕ್ಕೆ ಬಯಸ್ತಾ ಇರುವಂಥವನ ದೃಷ್ಟಿಯೊಳಗೆ ಯಾವುದರ ಮುಖ್ಯತೆ ಇದೆ ಅದು ಅವರವರ ವಿಚಾರ ಮಾಡ್ತಾರೆ. ಹೇಳುವಂಥವನ ದೃಷ್ಟಿಯೊಳಗೆ ಏನಿದೆ ಅನ್ನೋದನ್ನು ಹೇಳಿದೆ ನಾನು. ಇರಬಹುದಾಗಿದೆಯೋ ಅಥವಾ ಇಲ್ಲ ವಿಚಾರ ತಾವು ಮಾಡೋದ್ರೆ, ಅದರ ನಂತರ ಶ್ರೋತೃವಿನಿಂದ ಇಲ್ಲಿಂದ ಧಾವಿಸಿ ಅಲ್ಲಿ ಹೋಗುವ ಸಿದ್ಧತೆಯ ಸಲುವಾಗಿ ಎಷ್ಟೋ ದಿವಸ ಆ ಮಧ್ಯದ ಎಷ್ಟು ಅಂತರಾಳದ ಕಾಲ ಇದೆಯಲ್ಲ ಅಷ್ಟು ಕಾಲದವರೆಗೆ ಅವನಿಗೆ ವಿಕಲ್ಪ ಶಿಬಿರಕ್ಕೆ ಹೋಗೋದಿರ್ತಿದೆ ವಿನಃ ಈ ಶಿಬಿರದಲ್ಲಿ ಏನು ಸಿಕ್ಕಿತು ಅದರದ ಪ್ರಯೋಗ ಮಾಡುವುದರ ಕಡೆಗೆ ಅವನ ಉಪಯೋಗ ಹೋಗೋದಿಲ್ಲ. ಹೀಗೆ ಆಗಬಹುದೋ ಅಥವಾ ಇಲ್ಲ ವಿಚಾರ ಮಾಡ್ರಿ. ನನ್ನ ಜೀವನದೊಳಗೆ ಆಗ್ತಾ ಇದೆಯೋ ಅಥವಾ ನಾನು ನನ್ನಲ್ಲೇ ಯೋಚನೆ ಮಾಡೋದಿದೆ. ಹಾಗಾದರೆ ನನ್ನ ಜೀವನದೊಳಗೆ ಈ ಶಿಬಿರದಿಂದ ಭಲೆ ಆ ಶಿಬಿರದೊಳಗ ಈ ಶಿಬಿರಕ್ಕಿಂತ ಬಹಳಷ್ಟು ಲಾಭ ಆ ಶಿಬಿರದೊಳಗಾಗೋದಿದೆ. ಆದರೆ ಈ ಶಿಬಿರದ ಲಾಭ ಮತ್ತು ಈ ಶಿಬಿರದ ಮಧ್ಯದೊಳಗಿನ ಈ 2 ಶಿಬಿರಗಳ ಮಧ್ಯದೊಳಗಿನ ಅಂತರಾಳದ ಜೀವನ ಯಾವ ರೀತಿ ವಿನಿಯೋಗ ಆಗ್ತಾ ಇದೆ ಅದನ್ನು ಒಂದು ಸಲ ನೋಡ್ಕೊಂಡಿದ್ದೇವೆ. ನೋಡಿಕೊಳ್ಳೋದು ಕರ್ತವ್ಯ ಇದೆಯೋ ಅಥವಾ ಇಲ್ಲ. ನೋಡಿಕೊಂಡ ಆ ರೀತಿ ಇದರದ ಲಾಭ ತಗೊಳ್ಬೇಕು. ಯಾವುದರದ? ಈಗೇನು ಸಂಸಾರ ಶರೀರ ಭೋಗಗಳಿಂದ ಕೆಲ ಸಮಯ ನಿವೃತ್ತಾಗಿದ್ದೇವೆ. ಅರೆ ಮಹಾಭಾಗ್ಯದೆಂದರೆ ನೋಡ್ರಿ, ವಿಚಾರ ಮಾಡ್ರಿ. ಬೆಂಗಳೂರದೊಳಗೆ ಶಿಬಿರ ನಡೀತಿತ್ತು, ಅಪ್ಪಾಜಿ ಇರ್ತಿದ್ರು, ಆದರೆ ಈ ಪ್ರಕಾರದ ನಿವೃತ್ತಿಯ ಭಾವ ಅಲ್ಲಿತ್ತೇನ?
ಇಲ್ಲ. ಯಾಕ? ಮನೆಗೆ ಓಡಿ ಓಡಿ ಹೋಗೋದ, ಮನೆಯೊಳಗೆ ಏನೇನಿದೆ ಮಾಡೋದ, ಡ್ಯೂಟಿಗೆ ಹೋಗೋದಿದ್ರೆ ಹೋಗೋದ, ರಜಾ ಸಿಕ್ಕಿರದಿದ್ರೆ ಅವರನ್ನು ದೂರೋದ, ಇವೆಲ್ಲ ಇದ್ದೇನಿಲ್ರಿ. ಪ್ರತ್ಯಕ್ಷ ನಿಮ್ಮ ಅಂತರಂಗವನ್ನು ನೀವು ನೋಡಿಕೊಂಡೆ. ಅನೇಕ ಶಿಬಿರ ಅದು. ಅಪ್ಪಾಜಿ ಪ್ರವಚನ, ಅಪ್ಪಾಜಿ ಅಂಥವರ ಭಾವಪೂರ್ಣ ಆಂತರ್ಯದ ವಿಷಯವನ್ನ ಸ್ಪಷ್ಟಪಡಿಸುವಂಥ ಒಟ್ಟಾಶಿಕರು. ಅದರದ ಲಾಭ ಇಲ್ಲಿ ಆದಷ್ಟು ಇತ್ತೇನ? ಈಗ ನಿವೃತ್ತಿ ಇದೆ ರೀ. ಹಾಗಾದರೆ ಈ ಪ್ರಕಾರ ನಿವೃತ್ತಿ ತೆಗೆದು ಬಂದ ನಂತರ ಈ ಆಗಮದೊಳಗಿನ ಶಬ್ದ ರೀ, ನಾನು ಹೇಳುವಲ್ಲ, ಆಗಮದೊಳಗಿನ ಶಬ್ದಗಳಿಂದ ನಮ್ಮ ಜೀವನದೊಳಗ ಈ ಸಂಯೋಗ ಬಿಟ್ಟು ಹೋದ ನಂತರ ಕೂಡ ಯಾವ ರೀತಿ ಲಾಭ ಆಗಬೇಕು, ಉಪಯೋಗ ಆಗಬೇಕು, ಅದರ ಕಡೆ ನಮ್ದು ಗಮನ ಇದೆ ಅಂದರೆ ಇರಬೇಕು ಅಥವಾ ಬೇಡ, ಎಷ್ಟು ಇರಬೇಕು ಯೋಚನೆ ಮಾಡೋದ್ರೆ ಅಂತರಾಳದ ಕಾಲ ಏನಿದೆ ಅಲ್ಲ, ಆ ಕಾಲ ಇದನ್ನು ಬಿಟ್ಟುಕೊಟ್ಟು ಅದನ್ನು ಇನ್ನೂ ಪ್ರಾಪ್ತ ಮಾಡಿಕೊಳ್ಳದೆ ನಿರರ್ಥಕ ಆಗ್ತಿದೆಯೋ ಅಥವಾ ಇಲ್ಲ ಯೋಚನೆ ಮಾಡಿ. ಮೊದಲಂತೂ ಹಾಗೆ ನಡೀತಿತ್ತೇನಿಲ್ರಿ. ಪಾರ್ಶ್ವನಾಥನ್ನ ಬೆಳ್ಳೂರು ಶಿಬಿರ ಈ ಸಮಯಕ್ಕೆ ಇದೆ. ಬೆಳ್ಳೂರಿನೊಳಗೆ ಹೇಳೋದು ಇನ್ನು ಮುಂದಿನ ಶಿಬಿರ ಈ ಪ್ರಕಾರ ದಾವಣಗೆರೆಯೊಳಗೆ ಇವರ ಮನೆಯಲ್ಲಿ 5 ದಿವಸ ನಡೆಯೋದಿದೆ. ಅದರ ನಂತರ ಶಿವಮೊಗ್ಗದೊಳಗೆ ಈ ಪ್ರಕಾರ ಇಂಥವ್ರ ಮನೆಯಲ್ಲೇ ನಡೆಯೋದಿದೆ. ಅಂದ ನಂತರ ಮುಗ್ಧ ಜೀವಕ್ಕ, ಮುಗ್ಧದ ಅರ್ಥ ಮೊದಲಿನ ದಿವಸ ಮಾಡಿದ್ದಿದೆ. ಮುಗ್ಧ ಜೀವಕ್ಕ ಏನಿರ್ತಿದೆ ಅಂತರಂಗದೊಳಗ, ಈಗೇನು ಶಿಬಿರದೊಳಗೆ ಆಯಿತು 4 ದಿವಸ 5 ದಿವಸ 8 ದಿವಸ ಏನಾಯಿತು, ಅದರಿಂದ ಏನು ತಾತ್ಕಾಲಿಕವಾಗಿ ಪ್ರಮೋದದ ಭಾವ, ಸ್ವಾಧ್ಯಾಯದ ಭಾವ, ರುಚಿ ಏನು ಜಾಗೃತ ಆಗಿತ್ತು ಅದೆಲ್ಲ ಮುಚ್ಚೋಯ್ತು. ಇದು ಬಿಟ್ಟು ಹೋಯ್ತು, ಅದಿನ್ನೂ ಪ್ರಾಪ್ತ ಆಗಿಲ್ಲ. ನಡುವು ಜೀವನ ಪೂರ್ಣ ಆಯ್ತಂದ್ರೆ ಅದರ ಫಲ ಏನ್ರಿ? ಇದರದ್ದೇನು ಅದರದ್ದು. ಈ ಪ್ರಕಾರ ಧರ್ಮ ಸೂಕ್ಷ್ಮ ಇದೆ, ಎಲ್ಲ ರೀತಿಯಿಂದ ಸೂಕ್ಷ್ಮ ಭಗವದ್ ಧರ್ಮ. ಎಷ್ಟು ಬಾರಿ ಅದನ್ನು ಸ್ಮರಣೆ ಮಾಡಿಕೊಳ್ಳೋದ್ರೆ, ಆ ವಚನವನ್ನು, ಆ ಸೂಕ್ತಿಯನ್ನು ಎಷ್ಟು ಬಾರಿ ಸ್ಮರಣೆ ಮಾಡ್ಕೊಳ್ಳೋದು. ಸೂಕ್ಷ್ಮ ಭಗವದ್ ಧರ್ಮ ಪ್ರತಿಯೊಂದು ಸಮಯದೊಳಗೆ, ಪ್ರತಿಯೊಂದು ಕಾರ್ಯದೊಳಗೆ, ಪ್ರತಿಯೊಂದು ಚಿಂತನದೊಳಗೆ, ಪ್ರತಿಯೊಂದು ವಿಚಾರದೊಳಗೆ ತತ್ವವನ್ನು ತಿಳಿದುಕೊಳ್ಳುವಂಥ ಉದ್ಯಮದೊಳಗೆ, ತತ್ವವನ್ನು ತಿಳಿದುಕೊಳ್ಳಬೇಕು ಅನ್ನುವಂಥ ಧ್ಯೇಯ ಇರುವೆಳದೊಳಗೆ ಯಾವ ರೀತಿ ಅದನ್ನು ಪ್ರತಿ ಸಮಯಕ್ಕೆ ಅಥವಾ ಸದೈವ ಅದರದ್ದು ನಾವು ಉಪಯೋಗ ಮಾಡಿಕೊಳ್ಬೇಕು. ಅದನ್ನು ಮಾಡಿಕೊಂಡ್ರೆ ನಿಜವಾಗಿ ನಮ್ಮ ಜೀವನ ಧನ್ಯ ಆಗ್ತಿದೆ. ಏನು ಹೇಳಿದ್ರೆ ಇಲ್ಲಿ ಇನ್ನೊಂದು ಸಲ ಅಷ್ಟು ಬಿಟ್ಟು ಓದ್ತೇನೆ ನೋಡ್ರಿ. ಇಲ್ಲಿಯವರೆಗೆ ಎಷ್ಟಾಗಿದೆಯಲ್ಲ ಅಷ್ಟು ಸಂಸ್ಕೃತ ಪ್ರಾಕೃತ ಬಿಟ್ಟು ಯಾವ ಪ್ರಕಾರ ಬಂಧನದಲ್ಲಿ ಚಿರಕಾಲದಿಂದ ಬಂಧಿಸಲ್ಪಟ್ಟ ಯಾವನೋ ಪುರುಷನು ಆ ಬಂಧನದ ತೀವ್ರ ಮಂದ ಸ್ವಭಾವವನ್ನು ಮತ್ತು ಕಾಲವನ್ನು, ಎಂದರೆ ಬಂಧನವು ಎಷ್ಟು ಕಾಲದಿಂದ ಇದೆ ಎಂಬುದನ್ನು ತಿಳಿದುಕೊಳ್ಳುತ್ತಾನೆ. ಆದರೆ ಒಂದು ವೇಳೆ ಆ ಬಂಧನವನ್ನು ತಾನು ಕತ್ತರಿಸದಿದ್ದರೆ, ಇಷ್ಟು ವಾಕ್ಯದೊಳಗ, ಇನ್ನೂ ವಾಕ್ಯ ಪೂರ್ಣ ಆಗಿಲ್ಲ, ಇಷ್ಟು ವಾಕ್ಯದೊಳಗ ಅತ್ಯಂತ ಸಾವಧಾನಗೊಳಿಸುವಂತಹ ಶಬ್ದ ಯಾವುದಿದೆ ಹೇಳ್ರಿ? ಶಬ್ದ ಯಾವುದಿದೆ ಹೇಳೋದಿದೆ? ಓದಿ ನೋಡ್ರಿ ಮತ್ತೊಮ್ಮೆ, ಒಂದು ಕ್ಷಣ ಇರಲಿ ಸಮಯ ಶಬ್ದದಿಂದ ರಹಿತ. ಒಂದೇ ಒಂದು ಯಾವ ಶಬ್ದ ವಿಶೇಷ ಇದೆ, ಸಾವಧಾನ ಇದೆ, ಲಕ್ಷ್ಯ ಹರಿಸುವಂಥದ್ದಿದೆ, ಯಾವುದು? ತಾನು ತಾನು ಇಷ್ಟೆಲ್ಲ ಈಗೇನು 4 ವಾಕ್ಯ ಅಥವಾ ಅರ್ಧ ವಾಕ್ಯ ಓದಿದೆವು, ಅದರೊಳಗೆ ತಾನು, ನಾವು ತಾನು ತನ್ನನ್ನು ಒಂದು ಬಿಡೋದು ಬಹಳ ರೂಢಿಯಾಗಿ ಹೋಗಿದ್ದೇವೆ. ತಾನು ಕತ್ತರಿಸದಿದ್ದರೆ ಬಂಧನದ ತೀವ್ರ ಮಂದ ಸ್ವರೂಪವನ್ನು ತಿಳ್ಕೊಂಡೆವು. ಅರೆ, ಒಂದು ಸಮಯದೊಳಗೆ ಯಶೋಧರ ಮುನಿಗೆ ಆ ಸತ್ತಂಥ ಸರ್ಪದ ಮಾಲೆಯನ್ನು ತೊಡಿಸುವ ಸಮಯದೊಳಗ ಆ ರಾಜಗೃಹದ ನರೇಶ ಶ್ರೇಣಿಕನಿಗೆ ಯಾವ ಭಾವ ಆಗಿತ್ತೋ ಆ ಒಂದು ಸಮಯದ ಅಲ್ಪ ಸಮಯದ ಭಾವ 7ನೇ ನರಕದ ಬಂಧದ ಕಾರಣ ಆಯಿತು. ಇದು ತೀವ್ರ ಬಂಧದ ಸ್ವರೂಪವನ್ನು ತಳ್ತೇವ್ರಿ. ನಮ್ಮೇಲಿಂದಲ್ಲ, ಜಿನಾಗಮದೊಳಗೆ ಆಗುವಂಥ ಘಟನೆಗಳನ್ನು, ಜಿನಾಗಮದಲ್ಲಿ ಆಗಿರುವಂಥ, ಅಲ್ಲಿ ಮತ್ತೊಂದು ಕಥೆ ಬರ್ತಿದೆಯಲ್ಲ, ಇದಕ್ಕೆ ವಿರುದ್ಧವಾಗಿ ಬೇಕಲ್ಲ. ಶ್ರೇಣಿಕನಿಗೆ ಒಂದು ಸಮಯದ ಆ ಮಲಿನ ಭಾವದಿಂದ 7ನೇ ನರಕ 33 ಸಾಗರೋಪಮದ ನರಕಾಯುವಿನ ಬಂಧ ಆಯಿತು.
ಇದ ಪರಿಣಾಮದೊಳಗೆ ತೀವ್ರತೆ. ಇನ್ನು ಓರ್ವ ಮುನಿ ಆಲದ ವೃಕ್ಷದ ಕೆಳಗೆ ಕೂತಿದ್ದ, ತಪಸ್ಸು ಮಾಡ್ತಾ ಇದ್ದ. ಇನ್ನೋರ್ವ ಯಾವನೋ ಗೃಹಸ್ಥ ಅಥವಾ ಯಾವನೋ ಜೀವ ಮುನಿ ಸಮವಸರಣದ ಕಡೆ ಹೊರಟಿದ್ದ. ನನಗೆ ಯಾವಾಗ ಮೋಕ್ಷ ಇದೆ ಕೇಳಿವ, ನನಗಿನ್ನೂ ಎಷ್ಟು ಭವ ಇದಾವೆ ಕೇಳಿವ ಅಂತೇಳಿ ಆ ಮುನಿ ಹೇಳಿದ. ಈ ಮುನಿ ಹೋಗಿ ಕೇಳಿ ಬಂದ, ಏನ ಯಾವ ವೃಕ್ಷದ ಕೆಳಗೆ ಕೂತಿದಾನಲ್ಲ ಆ ವೃಕ್ಷಕ್ಕೆ ಎಷ್ಟು ಎಲೆ ಅದಾವಲ್ಲ ಅಷ್ಟು ಭವ ಇನ್ನೂ ಆ ಮುನಿಗಿದಾವೆ. ಅಷ್ಟಲ್ಲಿ ಹೇಳಿದರ್ರಿ. ಅವನು ತಿರುಗಿ ಬಂದು ಈ ಮುನಿಗೆ ಹೇಳೋಷ್ಟಿಗೆ ಅವನು ಹುಣಸಿ ಗಿಡದ ಕೆಳಗೆ ಹೋಗಿ ಕೂತಿದ್ದರೆ. ಹುಣಸಿ ವೃಕ್ಷದ ಎಲೆ ಎಷ್ಟು ಚಿಕ್ಕವ್ರಿ, ಎಷ್ಟು ಇರ್ತವೆ ಒಂದು ವೃಕ್ಷದೊಳಗೆ ಎಲೆ ರೀ. ಆಲದ ವೃಕ್ಷದ ಎಲೆ ಎಷ್ಟು ದೊಡ್ಡ ಇರ್ತಾವ ಒಂದು ವೃಕ್ಷದೊಳಗೆ. ಆ ಎಲೆಗಳನ್ನೆಲ್ಲ ಕತ್ತರಿಸಿ ಎಣಿಕೆ ಮಾಡಿದ್ರೆ ಈ ಎಣಿಕೆಗೆ ಆ ಎಣಿಕೆಗೆ ವ್ಯತ್ಯಾಸ ಎಷ್ಟಾಗ್ತಿದೆ. ಅವನು ಹುಣಸಿ ಮರದ ಕೆಳಗೆ ಕೂತಿದ್ದ. ಆ ಮುನಿ ದೂರದಿಂದ ಬರ್ತಾ ಬರ್ತಾ, ಓಹೋ ಈ ಜೀವಕ್ಕ ಈ ಪ್ರಕಾರದ ಭವಿತವ್ಯ ಇದೆ, ಈ ಪ್ರಕಾರ ನಗ್ನ ದಿಗಂಬರ ಅವಸ್ಥೆಯನ್ನು ಅಂಗೀಕಾರ ಮಾಡಿ ಮೋಕ್ಷದ ಸಲುವಾಗಿ ಸರ್ವಸಂಗ ಪರಿತ್ಯಾಗಿಯಾಗಿ ಇಂಥ ಆಚರಣೆ ಮಾಡುವ ವೇಳೆದೊಳಗ ಇವನಿಗೆ ಇನ್ನೂ ಇಷ್ಟು ಭವ ಎತ್ತಬೇಕಾಗೋದ. ದೂರದಿಂದ ನೋಡ್ತಾ ಬರ್ತಾ ಇದ್ದಾನೆ. ಅವನ ಹತ್ತಿರ ಬರುಷ್ಟಿಗೆ ಅವನು ಕೇವಲ ಜ್ಞಾನ ಪ್ರಾಪ್ತ ಮಾಡಿಕೊಂಡೇ ಹೇಳುವ ಮಾತನೇ ಇಲ್ಲ. ಹೇಳ್ದ, ಆಮೇಲೆ ಇವನು ಸಾಮ್ಯ ಭಾವದಿಂದ ಸ್ವೀಕಾರ ಮಾಡಿದ, ಸ್ವಭಾವದಲ್ಲಿ ಒಂದಾಗಿ ಹೋದ. ಏನೇನು ಕಥೆ ರೀ ಅದಕ್ಕೆ ಹೇಳ್ತಾರೆ. ಏಕೇಂದ್ರಿಯಕ್ಕೆ ಹೋದ, ಒಂದು ನಿಗೋದಕ್ಕೆ ಹೋದ, ಒಂದು ಶ್ವಾಸದೊಳಗೆ 18 ಬಾರಿ ಜನ್ಮ ಮರಣ ಮಾಡಿದ ಮತ್ತು ಬಂದ. ಹಾಗೆ ಈ ದೇಹವನ್ನು ಬಿಟ್ಟು ಅಲ್ಲಿ ಹೋಗಿ ಇವೆಲ್ಲ ಮಾಡಿ ಬರ್ಲಿಕ್ಕೆ ಬರ್ತಿದ್ದೀರಿ. ಅಂಥದ್ದನ್ನು ಕಥೆ ಪ್ರಚಲಿತ ಇದೆ ರೀ. ಅಷ್ಟು ಭವಗಳು ಅದಾವಲ್ಲ, ಸರ್ವಜ್ಞ ಪ್ರಭು ಹೇಳಿದಾರಲ್ಲ. ಹಾಗಾದ್ರೆ ಸರಿ, ಒಂದು ಶ್ವಾಸದೊಳಗೆ 18 ಭವ ಅದಾವಲ್ಲ, ಅಲ್ಲಿ ಹೋಗಿ ಮುಗಿಸಿ ಬರ್ತೇನೆ ಅಂತ ಹೇಳಿ ಹೋದಂತ. ಯಾವ ಮಹಾಮುನಿ ನಿಗೋದಕ್ಕೆ ಹೋಗೋ ಸಾಧ್ಯ ಇದೆ ಹೇಳ್ರಿ? ನೇರವಾಗಿ ಕಥೆಯೊಳಗೂ ಕೂಡ ಈ ಪ್ರಕಾರದ ಅಜ್ಞಾನಿಗೆ ತಿಳಿಸಿ ಹೇಳುವ ಸಲುವಾಗಿ ಪರಿವರ್ತನೆಯನ್ನ ಯಾವನೋ ಜೀವ ಮಾಡಿದ್ದಿರಬಹುದು. ಆದ್ರೆ ಹಾಗೆ ಆಗೋ ಸಾಧ್ಯ ಇಲ್ಲ. ಅವನು ಬಂದು ಇವನನ್ನು ದೂರದಿಂದ ನೋಡಿದ. ಇವನು ಹುಣಸೆ ವೃಕ್ಷದ ಕೆಳಗೆ ಕೂತಿದನು. ಓಹೋ, ಸಂಸಾರದ ವಿಚಿತ್ರತೆ ಅಂಥೇಳಿ ಅವನು ಯೋಚನೆ ಮಾಡ್ತಾ ಬರ್ತಾ ಇದ್ದಾನೆ. ಅವನು ದೂರದಿಂದ ಇಲ್ಲಿಯವರೆಗೆ ಬರುಷ್ಟಿಗೆ ಇವು ಮೇಲೆ. ಹೀಗೆ ಕಥೆ ಇರಬಹುದು. ಇದು ಯಾವುದರ ಸಲುವಾಗಿ? ಯಾವುದರ ಸಲುವಾಗಿ ಅಂತಂದ್ರೆ, ಒಂದು ಸಮಯ ಅನೇಕ ಕಾಲದಿಂದ ದೀಕ್ಷಾಗ್ರಹಣ ಮಾಡಿರುವಂಥ, ಅನೇಕ ವರ್ಷಗಳಿಂದ ದೀಕ್ಷಾಗ್ರಹಣ ಮಾಡಿರುವಂಥ ಆ ಮಹಾಮುನಿಗೆ ಒಂದು ಸಲ ಸರ್ವಜ್ಞ ಪ್ರಭುವಿನ ಸರ್ವಜ್ಞತೆಯ ಕುರಿತು ಮಹಾಮಹಿಮೆ ಬಂತರೆ ಅಂಥೇಳಿ ಹೇಳಿದಲ್ಲ. ಇನ್ನೂ ಎಷ್ಟು ಭವ ಇದಾವ ಕೇಳ್ಕೊಂಡು ಬಾ ಅಂತೇಳಿ. ತನ್ನ ಸಾಧನೆಗಿಂತ ಒಂದು ಸಮಯ ಅವನಿಗೆ ಸರ್ವಜ್ಞರ ಸರ್ವಜ್ಞತೆಯ ಮಹಿಮೆ ಬಂತರೆ. ಆದ್ರೆ ಅವ್ನು ಕೇಳ್ಕೊಂಡು ಬರುತ್ತಕ್ಕ ಇವ ಕಣ್ ತರ್ಕೊಂಡು ಕೂಡ್ಲಿಲ್ರಿ. ಯಾವಾಗ ಬರ್ತಾ ಇನ್ನ ಎಷ್ಟು ಭವ ಅದಾವ ಅಂತೇಳಿ ಹೇಳ್ತಾ, ಆ ಭವದ ಸಲುವಾಗಿ ನಾನೇನು ಮಾಡಬೇಕು? ಕೇಳ್ಕೊಂಡು ಬರೋದಂದ್ರೆ ಅದೇನು 1 ಗಂಟೆ ಮಾತಿರೋದೇನ್ರಲ್ಲ. ಹೋದಂಥ ಮಹಾಮುನಿ 4 ದಿವಸ ಅಲ್ಲೇ ಇರಬಹುದ್ರಿ. ಅವನಿಗೆ ಸಂದೇಶ ಹೇಳೋದಿದೆ ಅಂಥೇಳಿ ಅವ ಬೇಗ ಬೇಗ ಕೇಳ್ಕೊಂಡು ಇಲ್ಲಿ ಓಡಿ ಬಂದ ಹೇಳ್ತಾನೆ. ಅವ ಅಲ್ಲಿಂದ ಬರೋಷ್ಟಿಗೆ, ಸಮವಸರಣದಿಂದ ಬರೋಷ್ಟಿಗೆ ಇವು ಹೋಗಿ ಇನ್ನೊಂದು ವೃಕ್ಷದ ಕೆಳಗೆ ಕೂತಿದ್ದ. ಆ ವೃಕ್ಷದ ಎಲೆ ಇದರ ಅಸಂಖ್ಯ ಗುಣಿತ ಇತ್ತು. ಅವ ಸದ್ಭಾವನೆ ಮಾಡ್ತಾ ಬರ್ತಾ ಇದ್ದಾನೆ. ಓಹೋ, ಪರಿಣಾಮದ ವಿಚಿತ್ರತೆ ಯಾವ ರೀತಿ ಇದೆ. ಕ್ಷಣದೊಳಗ ಈ ಪ್ರಕಾರ, ಕ್ಷಣದೊಳಗ ಆ ಪ್ರಕಾರ, ಕ್ಷಣದೊಳಗ ಶುಭದಲ್ಲಿ ಮುಳುಗಿ ಹೋಗ್ತಾನೆ, ಕ್ಷಣದೊಳಗ ಅಶುಭದೊಳಗ. ಎಂದೂ ಶುಭ ನನ್ನ ಜೀವನದಲ್ಲಿ ಬಂದೇ ಇಲ್ಲವೇನೋ ಅನ್ನುವ ಹಾಗೆ ಅಶುಭದೊಳಗೆ ಹೊರಟು ಹೋಗ್ತಾನೆ. ಒಂದು ಸಮಯ ತೀವ್ರ ಪುರುಷಾರ್ಥದಿಂದ ಶುಭಾಶುಭಗಳನ್ನೆಲ್ಲ ಕತ್ತರಿಸಿ ಶುದ್ಧ ಸ್ವಭಾವದೊಳಗೆ ಸ್ಥಿರ ಆಗ್ತಾನೆ. ಇದನ್ನು ಯೋಚನೆ ಮಾಡ್ತಾ ಬರ್ತಿರಬಹುದ್ರಿ. ಅವ ಆ ಸರ್ವಜ್ಞ ಭಗವಂತರ ದಿವ್ಯಧ್ವನಿಯನ್ನ, ಸರ್ವಜ್ಞ ಭಗವಂತರ ಸರ್ವಜ್ಞತ್ವವನ್ನ, ಆ ಸರ್ವಜ್ಞರು ಹೇಳಿರುವಂಥ ಮಾರ್ಗದ ಅಂಗೀಕಾರ ಮಾಡಿರುವಂಥ ತನ್ನನ್ನ, ಆ ಎದುರಿಗಿನ ಮುನಿಯನ್ನ ವಿಚಾರ ಮಾಡ್ತಾ ಬರ್ತಿರಬಹುದು, ಚಿಂತನೆ ಮಾಡ್ತಾ ಬರ್ತಿರಬಹುದು. ಅವನ ಜ್ಞಾನದೊಳಗೆ ಏನು ನಡೆದಿತ್ತೋ ಗೊತ್ತಿಲ್ಲ. ಆದರೆ ಇವು ಮಾತ್ರ ಅವನ ಹತ್ರ ಬರುಷ್ಟಿಗೆ ಇವು ಹೊರಟು ಹೋದರೆ ಎಲ್ಲಿ? 20,000 ಅಡಿ ಮೇಲೆ ಅಧರದೊಳಗರೆ ಜಡ ಶರೀರ ಸಹಿತರೆ. ಇದು ಯಾವುದರ ಮಾತಿದೆ?
ಮಂದ, ತೀವ್ರ ಇವುಗಳಲ್ಲಿ ಸ್ವರೂಪ ಇದೆ. ಇದನ್ನು ಆಗಮದೊಳಗೆ ಯಾವ ಪ್ರಕಾರ ಹೇಳಿದಾರೋ ಆ ಪ್ರಕಾರ ತಿಳ್ಕೊಂಡೇವ್ರೆ. ಮುಂದ ಎಂದಿನಿಂದ ಬದ್ಧ ಇದ್ದಾನೆ ಜೀವ, ಕಾಲ ಅನಾದಿ, ಜೀವ ಅನಾದಿ, ಭವಸಾಗರ ಅನಂತವಿದೆ. ಯೋಗಿಂದು ದೇವ್ ಹೇಳಿರಲ್ಲ, ಕಾಲ ಅನಾದಿ, ಜೀವ ಅನಾದಿ, ಭವಸಾಗರ ಎಷ್ಟಿದೆ, ಅನಾದಿಯಿಂದ ಭವಸಾಗರದೊಳಗೆ ಎಷ್ಟು ಕಾಲದಿಂದ ಇದ್ದೇವೆ, ಜೀವ ಇದ್ದಾನೆ ಎಷ್ಟು, ಭವಸಾಗರ ತಾನಂತವಿದೆ. ಇದನ್ನು ಹೇಗಿದೆ ಹಾಗೆ ತಿಳಿದು ಎಂದಿನಿಂದ ಬದ್ಧ ಇದ್ದಾನೆ ಜೀವ, ಎಂದಿನಿಂದ ಸಂಸಾರದೊಳಗಿದ್ದಾನೆ, ಕರ್ಮರೂಪದ ಸಂಕೋಲೆಯಿಂದ ಬದ್ಧ ಎಂದಿನಿಂದ ಇದ್ದಾನೆ. ಎಲ್ಲ ಆಗಮದಲ್ಲಿ ಹಾಗೆ ಹೇಳಿದಾರೋ ಹಾಗೆ ತಿಳ್ಕೊಂಡ. ಏನ್ ತಿಳ್ಕೊಂಡ? ತೀವ್ರ ಮಂದ ಬಂಧದ ಸ್ವರೂಪ ಮತ್ತು ಎಂದಿನಿಂದ ಬದ್ಧದನ, ಕಾಲ ಸಾಪೇಕ್ಷ ಎಂದಿನಿಂದ ಬದ್ಧದನ. ಅದನ್ನು ಸರ್ವಜ್ಞ ಪ್ರಭು ಹಾಗೆ ಹೇಳಿದಾರೋ, ವೀತರಾಗಿ ಸಂತರ ಹಾಗೆ ಹೇಳಿದಾರೋ ಹಾಗೆ ತಿಳ್ಕೊಂಡು, ಆದರೆ ತಾನು ಬಂಧನವನ್ನು ಕತ್ತರಿಸದಿದ್ದರೆ, ನನ್ನ ಬಂಧನದ ಸ್ವರೂಪ ಯಾವುದರ ಸಲುವಾಗಿ ತಿಳ್ಕೊಳ್ಳೋದಿದೆ? ಮಹಾಪ್ರಭುಗಳೇ, ಬಂಧನದ ಸ್ವರೂಪ ಯಾವುದರ ಸಲುವಾಗಿ ತಿಳ್ಕೊಳ್ಳೋದಿದೆ? ಬಂಧನವನ್ನು ಯಾವ ರೀತಿ ಕತ್ತರಿಸಬಹುದು, ಸಮಯ ಸಾಧಿಸಿ ಯಾವ ರೀತಿ ಆ ಬಂಧನವನ್ನು ಶಿಥಿಲಗೊಳಿಸಬಹುದು, ಸಮಯ ಸಾಧಿಸಿದೆ. ಬೇಟೆಗಾರ ಹೊಂಚ ಹಾಕಿ ಕೂತಿರ್ತಾನಲ್ಲ, ಜಾಲ ಬೀಸಿ ಹೊಂಚ ಹಾಕಿ ಕೂತಿರ್ತಾನೆ, ಮರೆಯಲ್ಲಿ ನಿಂತು ನೋಡ್ತಾ ಇದ್ದಾನೆ. ಎಷ್ಟು ಪಕ್ಷಿಗಳು ಬಂದು ನನ್ನ ಜಾಲವನ್ನು ಬೀಸಿರ್ತಾನೆ, ಅದರೊಳಗೆ ಧಾನ್ಯವನ್ನು ಎಸೆದಿರ್ತಾನೆ. ಎಷ್ಟು ಪಕ್ಷಿಗಳು ಬಂದು ಅಂಥೇಳಿ ವೃಕ್ಷದ ಮೇಲೆ ಕೂತ್ಕೊಂಡು, ವೃಕ್ಷದ ಮರೆಯಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾನೆ, ಹೊಂಚ ಹಾಕಿರ್ತಾನೆ. ಅದೇ ಪ್ರಕಾರ ಸಿಂಹ ತನ್ನ ಬೇಟೆಯ ಸಲುವಾಗಿ ಹೊಂಚ ಹಾಕಿರ್ತಿದೆಯಲ್ಲ, ಇವು ದೃಷ್ಟಾಂತರೆ. ಅದೇ ಪ್ರಕಾರ ಈ ಜೀವ ಬಂಧನದ ತೀವ್ರ ಮಂದ ಸ್ವರೂಪಗಳನ್ನು, ಕಾಲದ ಸ್ವರೂಪವನ್ನು ತಿಳಿದ ನಂತರ ಕಾಯ್ತಾ ಕೂತಿರೋದ್ರೆ ಸಮಯ ಬರೋದನ್ನು ಕಾಯ್ತಾ ಕೂತಿರೋದು. ಯಾವಾಗ ಸಮಯ ಬರ್ತಿದೆಯೋ, ಏನು ಸಮಯ? ಸಾಕ್ಷಾತ್ ಭಗವನ್ ಮಂದಿರದೊಳಗೆ ಹೋಗುವ, ಯಾರೂ ಇಲ್ಲದೆ ಇರುವ ವೇಳೆದೊಳಗೆ ಭಗವಂತನ ಪೂಜೆ ಮಾಡುವ, ಪೂಜೆಯೊಳಗೆ ಉಪಯೋಗ ಅತ್ಯಂತ ಸ್ಥಿರ ಆಗುವ ಅಂಥ ಸಮಯ. ಜಿನವಾಣಿಯ ಸ್ವಾಧ್ಯಾಯ ಮಾಡುವ, ಮನೆಯಲ್ಲಿ ಯಾರೂ ಇಲ್ಲ, ಎಲ್ಲರೂ ಹೋಗಿದ್ದಾರೆ ಊರಿಗೆ, ನಾನು ಒಬ್ಬನೇ ಇರೋದು. ಆ ಸಮಯದೊಳಗೆ ಇದು ಸಮಯ ಕಾಯ್ತಾ ಕೂತಿದೆಯಲ್ಲ, ಯಾವುದರ ಸಲುವಾಗಿ? ಬಂಧನದ ಛೇದ ಮಾಡುವ ಸಲುವಾಗಿ. ಆ ಸಮಯದೊಳಗೆ 1 ಗಂಟೆ ಸ್ವಾಧ್ಯಾಯ ಮಾಡೋದು, 1 ಗಂಟೆ ಚಿಂತನೆ ಮಾಡೋದು, 2 ಗಂಟೆ ಸ್ಥಿರ ಕೂಡೋದು, ಆ ಬಂಧನವನ್ನು ಏನರೇ ಮಾಡಿ ಈ ಸಮಯದೊಳಗೆ ಕತ್ತರಿಸಿಬಿಡು. ನಿಹಾಲ್ ಚಂದ್ ಸೊಗಾನಿ ಅಂತ ಆ ಜೀವದ ಕಥೆ ಬರ್ತಿದೆಯಲ್ಲ, ಆ ವ್ಯಕ್ತಿಯ ಕಥೆ ಬರ್ತಿದೆಯಲ್ಲ, ಕಲ್ಕತ್ತಾದವರು ಸೋನಗಡಕ್ಕೆ 1 ಸಲ ಬಂದರು, 1 ಪ್ರವಚನ ಕೇಳಿದರು. ಸಮಯ ಸಾರದು, ನಿಯಮ ಸಾರದು, ಯಾವುದೋ 1 ಪ್ರವಚನ ಕೇಳಿದರು. 1 ಕಡೆಗೆ ಹೋಗಿ ಕೂತರು, ರೂಮ್ ಒಳಗ ಸಮಯ ಸಾಧಿಸಿರಿ, ಹೊಂಚ ಹಾಕಿ ಕೂತ ಹಾಗೆ 1 ಕಡೆ ರೂಮ್ ಒಳಗೆ ಕೂತರು. ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಂಡೇ ಇರ್ತದೆ. ಶಿವಭೂತಿ ಮುನಿ 1 ಸಲ ಗುರುವಿನ ವಚನದ ವಿಶ್ವಾಸ ಮಾಡಿದ. ಯಾರ ಮೂಲಕ? ಆ ಯಾರೋ ಓರ್ವ ಮಹಿಳೆ ಹೇಳುವ ಶಬ್ದದ ಮೂಲಕ ಗುರುವಿನ ವಚನದ ಭಾವದ ವಿಶ್ವಾಸ ಮಾಡಿದ. ದೇಹ ಬೇರೆ, ಆತ್ಮ ಬೇರೆ. ಮಾರುಷ್ ಮಾತುಷ್, ಯಾವುದರೊಳಗನೂ ಸಂತುಷ್ಟ ಆಗಬೇಡ, ಯಾವುದರೊಳಗನೂ ದುಃಖಿ ಆಗಬೇಡ. ತುಷ ಮತ್ತು ಋಷ ಅಂತಂದ್ರೆ ರುಷ್ಟ ಆಗೋದ, ತುಷ ಅಂತಂದ್ರೆ ಸಂತುಷ್ಟ ಆಗೋದ. ಯಾವುದರೊಳಗನೂ ನೀ ಏನು ಸಂತುಷ್ಟ ಅರ್ಥಾತ್ ರಾಗದ್ವೇಷ ಮಾಡಬೇಡ ಅಂತ. ಋಷ ತುಷ ಆಗಬೇಡ. ಅದು ಶಬ್ದ ಮರೆತು ಹೋಯ್ತು ಅವನಿಗೆ. ಜ್ಞಾನದ ಕ್ಷಯೋಕ್ಷಮ ಹಾಗೆ ಇರಬಹುದು ಅನ್ನೋದಕ್ಕಿಂತ ಜ್ಞಾನದ ಕ್ಷಯೋಕ್ಷಮ ಎಷ್ಟೇ ಹೀನ ಇದ್ರೂ ಕೂಡ ತತ್ವದ ಯಥಾರ್ಥತೆಯನ್ನು ಪುರುಷಾರ್ಥಪೂರ್ವಕ ಗ್ರಹಣ ಮಾಡಿದ್ರ ವಿಷಮ ಭವಂಗಳನ್ನು ತೊಳೆದು ಅವ ಏನಾದ ಮುಕ್ತಿಗೆ ಸಂದಂ. ತುಸಮಸಮೆಂಬಿ ಶಬ್ದವನ್ ಉಸುರುತ ಶಿವಭೂತಿ ನಾಮನೇಕಾಗ್ರತೆಯಂ ಅವಿಷಮ ಭವಂಗಳನ್ನು ಅಸಮ ನಿಜ ತತ್ವ ರುಚಿಯಂ ವಿಷಮ ಭವಂಗಳನ್ನು ತುಳಿದು ಮುಕ್ತಿಗೆ ಸಂದಂ. ಎಂಥ ಭವ್ಯಾಮೃತರೇ! ಭವ್ಯನನ್ನಾಗಿನೂ ಮಾಡ್ತಿದೆ, ಅಮೃತದ ಪಾನವನ್ನೂ ಮಾಡಿಸ್ತಿದೆ ಅಂಥೇಳಿನ ಅಷ್ಟು ಪದ್ಯ ಹೇಳಿದ ನಂತರ ಕೊನೆಗೆ ಅವರು ಹೇಳಿದರು,
ಆರೊಬ್ಬರೋದಲವರಿಗೆ ಮೂರೇ ಭವ, ತಡೆದರೆ 8 ಭವ. ಅದರ ಮುಕ್ತಿ ನಿಶ್ಚಿತ. ಹಾಗೆ ಇಲ್ಲಿ ತಾನು ಮಾಡೋದಿದೆ ನೋಡ್ರಿ. ತಾನು ಕತ್ತರಿಸದಿದ್ದರೆ, ಈಗ ಇನ್ನೊಂದ್ಸಲ ಓದೋಣ ಮೊದಲಿಂದ. ಯಾವ ಪ್ರಕಾರ ಬಂಧನದಲ್ಲಿ ಚಿರಕಾಲದಿಂದ ಬಂಧಿಸಲ್ಪಟ್ಟ ಯಾವನೋ ಪುರುಷನು ಆ ಬಂಧನದ ತೀವ್ರಮಂದ ಸ್ವಭಾವವನ್ನು ಮತ್ತು ಕಾಲವನ್ನು, ಎಂದರೆ ಬಂಧನವು ಎಷ್ಟು ಕಾಲದಿಂದ ಇದೆ ಎಂಬುದನ್ನು ತಿಳಿದುಕೊಳ್ಳುತ್ತಾನೆ. ನಿಂತರೆ ಅಲ್ಲಿ ಅರ್ಧ ವಿರಾಮ ಆಯ್ತು, ಅದೊಂದು ಕೆಲಸ ತಿಳಿದುಕೊಳ್ಳುತ್ತಾನೆ. ಆದರೆ ಅಂದ್ರೆ ಏನ, ಅಲ್ಲಿ ಕೆಲಸದಿಂದ ಆಗಲಿಲ್ಲ. ಒಂದು ಕೆಲಸ ಆಯಿತು, ಕೆಲಸ ಆಯಿತು ಅನ್ನೋದನ್ನು ಸತ್ಯ, ಕೆಲಸ ಆಗಲಿಲ್ಲ ಅನ್ನೋದನ್ನು ಸತ್ಯ. ಕೆಲಸ ಆಯ್ತು ಯಾವುದ ಅಪೇಕ್ಷಾದಿಂದ, ಬಂಧನದ ಛೇದ ಮಾಡುವಂತಹದ್ದು ಉಪಾಯ ಅವನಿಗೆ ಹೊಳೆದು ಬಂತು. ಅರೆ ಈ ಪ್ರಕಾರ ತೀವ್ರ ಭೇದ ಇದಾವೆ ಬಂಧದೊಳಗೆ. ಅರೆ ಇಷ್ಟ ಕಾಲದಿಂದ ಜೀವ ಬಂಧಿತ ಇದ್ದಾನೆ, ಕರ್ಮದ ವಶ ಇದ್ದಾನೆ. ಯಾವುದೇ ಪ್ರಕಾರದಿಂದ ಪುಣ್ಯ ಪಾಪ ರೂಪದ ಪರಿಣಾಮ ಮತ್ತು ಪುಣ್ಯ ಪಾಪದ ಉದಯದಿಂದ ಇವು ತನ್ನನ್ನು ತಾನು ಬಿಡಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಇಷ್ಟು ತಿಳಿದ ನಂತರ ಕಾರ್ಯ ಆಯ್ತರೆ ಏನಾಯ್ತು, ಇನ್ನೇನು ತಿಳ್ಕೊಳ್ಬೇಕಾಗಿಲ್ಲ. ಹಾಗಾದರೆ ಏನು ಮಾಡೋದಿದೆ, ಇನ್ನು ಬಂಧದ ಛೇದ ಮಾಡೋದಿದೆ. ಬಂಧದ ಛೇದ ಮಾಡಿದ ಅಂತಂದ್ರೆ ಇಷ್ಟರವರೆಗೆ ಅವನ ಕೆಲಸ ಆಯಿತು ಅನ್ನೋದ್ರೆ, ಮತ್ತೆ ತಿಳ್ಕೊಂಡ ನಂತರ ತಾನು ಬಂಧದ ಛೇದ ಮಾಡಲಿಲ್ಲ ಅಂತಂದ್ರೆ ಇವು ತಿಳ್ಕೊಂಡದ್ದು ಉಪಯೋಗ ಇಲ್ಲ, ಇವನ ಕೆಲಸ ಅಂತೂ ಆಗೋದಿಲ್ಲ. ತಿಳಿತೇನಿಲ್ರಿ? 2 ಗಾಥ ಆದವ್ರಿ, ಯುಗಲ ಗಾಥ ಅದಾವ. ಏನಿದೆ ನೋಡೋಣ ಈಗ ಮುಂದೆ. ಆ ಬಂಧನವನ್ನು ತಾನು, ಒಂದು ವೇಳೆ ಪೆನ್ನಿಗೆ ನಿದ್ರೆ ಅಲ್ಲಿ ತಾನು ಅನ್ನೋದಕ್ಕೆ ಅಂಡರ್ಲೈನ್ ಮಾಡ್ರಿ. ನಿಮಗೆ ಯಾವಾಗ ಭವಿಷ್ಯದೊಳಗೆ ಇನ್ನು 10 ವರ್ಷ ಕಳೆದ ನಂತರ ಒಂದು ವೇಳೆ ಇದೇ ಸಮಯ ಸಾರದ ಇದೇ ಮೋಕ್ಷ ಅಧಿಕಾರವನ್ನು ಶಾಂತ ಚಿತ್ತದಿಂದ ಓದುವ ಪ್ರಸಂಗ ಬಂದಾಗ, ಅರೇ ನಾನು ಕತ್ತರಿಸುವುದಿದೆ, ಈ ಈ ಸಮಯ ಸಾರದ ಮೋಕ್ಷ ಅಧಿಕಾರವನ್ನು ನಾನು ಓದುತ್ತಾ ಇರೋದು ಯಾವುದರ ಸಲುವಾಗಿ, ನಾನು ಬಂಧನವನ್ನು ವಿಚ್ಛೇದ ಮಾಡುವ ಸಲುವಾಗಿ. ಇಷ್ಟೆಲ್ಲ ಭಾವಗಳ ಆ ಸಮಯದೊಳಗೆ ಒಂದು ವೇಳೆ ಸ್ಮರಣೆಗೆ ಬರೋದು ಸಾಧ್ಯ ಇದೆ. ತಾನು ಕತ್ತರಿಸದಿದ್ದರೆ ಅವನು ಅದರಿಂದ ಮುಕ್ತನಾಗುವುದಿಲ್ಲ. ಯಾವುದರಿಂದ? ಬಂಧನದಿಂದ ಮುಕ್ತ. ಯಾವುದರಿಂದ ಮುಕ್ತ ಆಗುವುದಿಲ್ಲ? ಬಂಧನದಿಂದ. ಬಂಧನದ ಸ್ವರೂಪ ಎಲ್ಲ ತಿಳಿದನೇನಿಲ್ರಿ. ಇದಕ್ಕೆ ನಾವು ಯಾವ ದೃಷ್ಟಾಂತ, ಚಿರಪರಿಚಿತ ದೃಷ್ಟಾಂತ ಕೊಡ್ಬೋದು? ಬೆಕ್ಕ ಬಂದ್ರೆ ಹಾರಿ ಹೋಗ್ತೇನೆ, ಬೆಕ್ಕ ಬಂದ್ರೆ ಹಾರಿ ಹೋಗ್ತೇನೆ, ಬೆಕ್ಕ ಬಂದ್ರೆ ಹಾರಿ ಹೋಗ್ತೇನೆ. ಅದು ಪೂರಾ ಕಂಠಪಾಠ ಮಾಡಿರ್ತೀವಿ, ಸ್ವಲ್ಪ ಕೂಡ ಶಬ್ದ ಹಿಂದೆ ಮುಂದೇನೂ ಇಲ್ಲ. ಬೆಕ್ಕ ಬಂದ್ರೆ ಹಾರಿ ಹೋಗ್ತೇನೆ, ಆದ್ರೆ ಹಾರಲೇ ಇಲ್ಲಲ್ಲ. ಹಾಗಾದ್ರೆ ಇಷ್ಟೆಲ್ಲ ಕಲ್ತದ್ದ ಕಂಠಸ್ಥ ಮಾಡಿದ್ದ ಉಪಯೋಗ ಏನ್ರಿ? ಅವ್ನು ಕಲಿಸಿಕೊಟ್ಟಿದ್ದ, ಅದ್ರೊಳಗೆ ಏನ್ರಿ ತಪ್ಪಿದೆ ಏನ್ರಿ? ಅವ್ನು ಕಲಿಸಿಕೊಟ್ಟದ್ರೊಳಗ ಬೆಕ್ಕ ಬಂದ್ರೆ ಹಾರಿ ಹೋಗ್ತೇನೆ. ಒಂದ ನೋಡಪ್ಪ ಪಾಠ ಕಲಿಯೋದ, ಬೆಕ್ಕ ಬಂದ್ರೆ ಹಾರಿ ಹೋಗ್ತೇನೆ. ನಮಗೂ ಪಾಠ ಹೇಳಿದ್ದಾರೆ, ಸಾಯು ಹೇಳಿದೊಳಗೆ ಭೇದ ಜ್ಞಾನ ಮಾಡೋದು. ಏನ? ದೇಹ ಬೇರೆ ಆತ್ಮ ಬೇರೆ, ದೇಹ ಬೇರೆ ಆತ್ಮ ಬೇರೆ. ನಾವು ಅನ್ನೋದನ್ನ ರೀ, ದೇಹ ಬೇರೆ ಆತ್ಮ ಬೇರೆ. ಆದ್ರೆ ನಾನು ಆತ್ಮ ಆಗಿ ದೇಹವನ್ನು ಭಿನ್ನ ಅಂತ ಹೇಳಿ ತಿಳಿಯೋದು ಮಾತ್ರ ಮಾಡುವುದಿಲ್ಲ. ದೇಹ ಬೇರೆ ಆತ್ಮ ಬೇರೆ, ಕರ್ಮ ಬೇರೆ ಆತ್ಮ ಬೇರೆ. ಇದನ್ನ ಅನ್ನೋದ್ರೆ ವಿಕಲ್ಪ ಮಾಡೋದು. ಅನ್ನೋದು ಆಗದಿದ್ರನು, ಸಾಮರ್ಥ್ಯ ಒಂದು ವೇಳೆ ಅನ್ನೋದು ಇರದಿದ್ರನು ಜ್ಞಾನದೊಳಗೆ ವಿಕಲ್ಪ ಮಾಡೋದು. ಏನು? ದೇಹ ಬೇರೆ ಆತ್ಮ ಬೇರೆ. ಆದ್ರೆ ಆ ಆತ್ಮ ತಾನಾಗಿ ನಿಂತುಕೊಂಡ ಆ ಆತ್ಮ ಶಬ್ದದೊಳಗೆ ತನ್ನನ್ನು ಸ್ಥಾಪನೆ ಮಾಡಿ, ಆ ಯಾವುದ ದೇಹ ಅನಾದಿ ಕಾಲದಿಂದ ಅಥವಾ ಈ ಸಮಯದವರೆಗೆ ಕೂಡ ನಾನು ಅಂಥೇಳಿ ಅನುಭವ ಮಾಡುತ್ತಿದ್ದನೋ, ಆ ಅನುಭವವನ್ನು ಬಿಟ್ಟುಕೊಡುವ ಪುರುಷಾರ್ಥ ಮಾಡುತ್ತಾರೆ. ನಮ್ಗೆ ಜ್ಞಾನಿ ಗುರುಗಳು ಕಲಿಸಿಕೊಟ್ಟಿದ್ದಾರೆ. ನಿನಗೆ ಏನು ಜೀವನ ಪರ್ಯಂತ ಆಗದಿದ್ರೂ ಸಾಯು ವೇಳೆದೊಳಗೆ ದೇಹ ಬೇರೆ ಆತ್ಮ ಬೇರೆ ಇಷ್ಟ. ತಪ್ಪಿದೆ ಅಂದ್ರೆ ಅವ್ರು ಕಲಿಸಿಕೊಟ್ಟದ್ದು ಸರಿನೇ ಇದೆ. ನಾವು ಅನ್ನೋದು ತಪ್ಪಿದೇನು? ಅನ್ನೋದು ಸರಿನೇ ಇದೆ. ಆದ್ರೆ ಅನ್ನೋದರ ಅರ್ಥ ಏನ? ನೀ ಆತ್ಮಾಗೂ ದೇಹದ ಮೇಲಿನ ಮಮತೆಯನ್ನು ಬಿಟ್ಟು ಅದು ಮಾಡಲಿಲ್ಲರಿ. ನಾವು ಅವನು ಅದರಿಂದ ಮುಕ್ತನಾಗುವುದಿಲ್ಲ ಮತ್ತು ಬಂಧನಕ್ಕೆ ಒಳಗಾಗುತ್ತಾ ಅದೆಷ್ಟೋ ಕಾಲದಲ್ಲೂ ಆ ಪುರುಷನು ಬಂಧನದಿಂದ ಬಿಡುಗಡೆಯ ರೂಪವಾದ
ಮುಕ್ತಿಯನ್ನು ಪ್ರಾಪ್ತ ಮಾಡಿಕೊಳ್ಳಲಾರನು. ಹೀಗೆ ಜೀವನು ಕರ್ಮಬಂಧನಗಳ ಈಗ ಮತ್ತು ಮುಂದಿನ ಗಾಥೆಯೊಳಗೆ ಸ್ಪಷ್ಟಪಡಿಸುವಂಥ ವಿಷಯ, ಪ್ರದೇಶ, ಸ್ಥಿತಿ, ಪ್ರಕೃತಿ ಅನುಭಾಗಗಳನ್ನು ತಿಳಿದುಕೊಳ್ಳುತ್ತಿದ್ದರೂ ಕರ್ಮಬಂಧನದಿಂದ ಬಿಡುಗಡೆ ಹೊಂದುವುದಿಲ್ಲ. ಒಂದು ವೇಳೆ ಅವನು ಸ್ವತಃ ಏನ ರಾಗಾದಿಗಳನ್ನು ದೂರ ಮಾಡಿ ಶುದ್ಧನಾಗುತ್ತಾನೆ, ಆಗಲೇ ಬಿಡುಗಡೆ ಹೊಂದುತ್ತಾನೆ, ಮುಕ್ತನಾಗುತ್ತಾನೆ. ನೋಡಿ 9 ಅದು ಉಳಿದ ಅರ್ಥ.